नमः। ॐ जन ॐ तप ॐ सत्यम ॐ तत्सत्। हरिः ॐ नमो नारायण। ॐ नमो भगवते वासुदेवाय। ॐ नमो नारायणाय। ॐ नमः शिवाय। हरे राम 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 हरे हरे, हरे कृष्ण 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 हरे हरे। ಭಗವಂತನ ಗುರುವಿನ ಶರಣಾಗತಿಯಲ್ಲಿ ಹೀಗೆ ಪೂರ್ತಿ ಏಕಾಗ್ರಚಿತ್ತರಾಗಿ ಅಂತರ್ಮುಖಿ ಆಗ್ಬಿಟ್ಟು ಯೋಗನ ಯಾವಾಗ ಅನುಷ್ಠಾನದ ರೀತಿಯಲ್ಲಿ ಮಾಡ್ತಿರೋ, ಯೋಗಾಸನದಲ್ಲಿ ಬರೀ ಯೋಗಾಸನ ಮಾತ್ರ ಅಲ್ಲ, ಪ್ರಾಣಾಯಾಮ ಇದೆ, ಧ್ಯಾನ ಇದೆ, ಭಜನೆ ಇದೆ, ಕೀರ್ತನೆ ಇದೆ, ಸತ್ಸಂಗ ಇದೆ, ಸ್ವಾಧ್ಯಾಯ ಇದೆ, ಆತ್ಮಚಿಂತನ್ ಆತ್ಮ ಮಂಥನ್ ಕೂಡ ಇದೆ. ಹಾಗಾಗಿ ನಾನು ಪ್ರತಿದಿನ ಹೇಳ್ತಾ ಇರ್ತೀನಿ, ಏನಂದ್ರೆ ಮಂಡುಕಾಸನ, ಶಶಕಾಸನ, ಎಲ್ಲ ಯೋಗಾಭ್ಯಾಸನ ಸಮಗ್ರತೆಯ ಜೊತೆಯಲ್ಲಿ ಮಾಡಿ ಅಂತ. ಸಮಗ್ರತೆಯ ಜೊತೆ ಮಾಡಿ. ಮತ್ತೆ ನೀವು ಯಾವಾಗ ಈ ಥರ ಯೋಗ ಮಾಡ್ತಿರೋ ಆವಾಗ ನಿಮ್ಮ ಜೀವನದಲ್ಲಿ ಯಾವುದೇ ರೋಗ ಅಂತೂ ತುಂಬ ಚಿಕ್ಕ ವಿಷಯ. ನಾನು ಪುನಃ ಪುನಃ ಹೇಳ್ತಾನೆ ಇರ್ತೀನಿ, ಜನಗಳಿಗೆ ರೋಗನ ಆಚೆ ಓಡಿಸೋದು ತುಂಬ ದೊಡ್ಡ ಘಟನೆ. ಆದರೆ ನಾನೇನು ನೋಡಿದ್ದೀನೋ ಹಿಂದೆ 30 ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ಮತ್ತೆ 50 ವರ್ಷಗಳ ನನ್ನ ಜೀವನದಲ್ಲಿ ಕೂಡ ಯಾವಾಗ ನಾನು ಯೋಗದ ಬಗ್ಗೆ ಮಾತಾಡ್ತೀನಲ್ಲ, ಆವಾಗೆಲ್ಲ ಯೋಗದ ಎಲ್ಲ ಸತ್ಯ ನನ್ನ ಅಕ್ಕಪಕ್ಕದಲ್ಲಿ ಎದ್ದೇಳಕ್ಕೆ ಶುರು ಆಗ್ಬಿಡುತ್ತೆ. ಮತ್ತೆ ನಾನು ಯೋಗದ ಮಹಿಮೆ ಹೇಳೋದಕ್ಕೆ ಯಾವಾಗಲೂ ಹಿಂಜರಿಯುವುದಿಲ್ಲ, ಮತ್ತೆ ಸುಸ್ತು ಆಗೋದಿಲ್ಲ ನನಗೆ. ಏನೇನಾಗಲ್ಲ ಹೇಳಿ, ಯೋಗದಿಂದ ಎಲ್ಲವೂ ಸಾಧ್ಯವಾಗತ್ತೆ. ನೀವು ಸ್ವಲ್ಪ ಮಾಡಿ ನೋಡಿ ಗೊತ್ತಾಗತ್ತೆ. ಸ್ವಾಸ್ಥ್ಯ ಸಿಗುತ್ತೆ, ಸುಖ ಸಿಗುತ್ತೆ, ಸಫಲತೆ ಸಿಗುತ್ತೆ, ಶಾಂತಿ ಸಿಗುತ್ತೆ, ಸಮೃದ್ಧಿ ಸಿಗುತ್ತೆ, ಸಮಾಧಿ ಸಿಗುತ್ತೆ, ಎಲ್ಲ ಸಮಾಧಾನ ಸಿಗುತ್ತೆ. ಯೋಗ ಸಮಾಧಾನ. ಅಲ್ಟಿಮೇಟ್ಲಿ ಮಹರ್ಷಿ ಪತಂಜಲಿ, ಮಹರ್ಷಿ ವೇದವ್ಯಾಸನವರು ಯೋಗದ ಬಗ್ಗೆ, ಯೋಗ ಇಸ್ ದ ಸೊಲ್ಯೂಷನ್ ಆಫ್ ಆಲ್ ದ ಪ್ರಾಬ್ಲಮ್ಸ್. ದಿಸ್ ಈಸ್ ಫ್ರೀ ಲೈಫ್. ದಿಸ್ ಈಸ್ ದ ಇನಿಷಿಯಲ್ ಬೆನಿಫಿಟ್ ಆಫ್ ಯೋಗ. ದಿಸ್ ಈಸ್ ದ ಇನಿಷಿಯಲ್ ಅಚೀವ್ಮೆಂಟ್ ಆಫ್ ಯೋಗ. ಯೋಗದಿಂದ ಏನು ಸಿಗೋದಿಲ್ಲ ಅಂತ ಕೇಳಿ. ಯೋಗದಿಂದ, ಯೋಗ ಮೂಲಕ, ಕರ್ಮ ಯೋಗದಿಂದ, ಯೋಗ ಮೂಲಕ, ಉದ್ಯೋಗದಿಂದ, ಯೋಗ ಮೂಲಕ, ಯೋಗದಿಂದ ಉತ್ಪನ್ನವಾಗುತ್ತೆ ಸದ್ಜ್ಞಾನ, ಸದ್ಭಾವ, ಸದ್ಗುಣಗಳು. ಯೋಗಜನಿತ ಜ್ಞಾನದಿಂದ, ಯೋಗಜನಿತ ಶ್ರದ್ಧೆಯಿಂದ, ಯೋಗಜನಿತ ಕರ್ಮಯೋಗದಿಂದ, ಪುರುಷಾರ್ಥದಿಂದ, ಪರಮಾರ್ಥದಿಂದ ಎಲ್ಲ ಜೀವನದ ಎಲ್ಲ ಅರ್ಥ ಮತ್ತು ಸಾಮರ್ಥ್ಯವನ್ನು ನಮಗೆ ಪ್ರಾಪ್ತವಾಗ್ಬಿಡುತ್ತೆ. ಯೋಗವನ್ನು ಪೂರ್ತಿ ಮಾಡಿ ಮಂಡುಕಾಸನ, ಶಶಕಾಸನ, ಯೋಗ ಮುದ್ರಾಸನ ಆಗಲಿಲ್ಲ ಅಂತಂದ್ರೆ ಪದ್ಮಾಸನದಲ್ಲಿ ಅರ್ಧ ಮತ್ಸ್ಯೇಂದ್ರಾಸನ, ವಕ್ರಾಸನ ಇದನ್ನೇ ಮಾಡಿಬಿಡಿ. ನೋಡಿ ಹೀಗೆ ಮಾಡಿ, ಇಷ್ಟಂತೂ ಮಾಡೋಕ್ಕೆ ಸಾಧ್ಯ ಇದೆಯಲ್ಲ. ನೋಡಿ ಮಾಡಿ ಹೀಗೆಲ್ಲ. ಕೆಲವರು ಕೂತ್ಕೊಂಡು ನನ್ನನ್ನೇ ಟುಕುರು ಅಂತ ನೋಡ್ತಾನೆ ಇದ್ದಾರೆ. ಬಾಬಾಜಿ ಮಾಡ್ತಾ ಇರಿ, ತುಂಬ ಚೆನ್ನಾಗಿ ಮಾಡ್ತಿದ್ದೀರ ನೀವು. ಅಯ್ಯೋ ಬಾಬಾಜಿ ಅಂತೂ ಚೆನ್ನಾಗೇ ಮಾಡ್ತಾರೆ. ಅರೆ ಬಾಬು ನೀನಂತೂ ಚೆನ್ನಾಗಿ ಮಾಡಿನಾ? ಸರಿ ಹಾಗಾದ್ರೆ ಮಾಡಿ. ಯೋಗದಿಂದ ನಿಮ್ಮ ಪೂರ್ತಿ ಜೀವನ ರೂಪಾಂತರವಾಗಿಬಿಡುತ್ತೆ. ಮತ್ತೆ ಈಗ ನಾನು ರೋಗಗಳ ಬಗ್ಗೆ ಮಾತಾಡ್ತಿದ್ದೀನಲ್ವಾ, ನೀವು ಒಂದು ರೌಂಡನ್ನಾದರೂ ಪೂರ್ತಿ ಮಾಡ್ಕೊಳ್ಳಿ. BP, ಶುಗರ್, ಥೈರಾಯ್ಡ್, ಅಸ್ಥಮಾ, ಆರ್ಥರೈಟಿಸ್, ಎಲ್ಲ ಲೈಫ್ ಸ್ಟೈಲ್ ಡಿಸೀಸ್ ಇಲ್ಲೇ ಹಳೆದಾಗ್ಬಿಟ್ರೆ ಮತ್ತೆ ಕ್ರೋನಿಕ್ ಡಿಸೀಸ್, ಇದರಿಂದ ಕಾಂಪ್ಲಿಕೇಶನ್ ಎಷ್ಟು ಜಾಸ್ತಿ ಆಗುತ್ತೆ ಅಂತಂದರೆ ಮತ್ತೆ ಇನ್ನೂ ಜಾಸ್ತಿ
ಜಟಿಲತೆಯಲ್ಲಿ ನೀವು ಕಳೆದೋಗ್ತೀರಾ. ಆಮೇಲೆ ಇದು ಒಂದು ಸೀಕ್ವೆನ್ಸ್ ಆಗಿದೆ, ಒಂದು ಕ್ರಮ ಆಗಿದೆ. ನಾನು ಯಾವಾಗಲೂ ಹೇಳ್ತೀನಲ್ಲ, ರೋಗಗಳು ಒಂದು ಕುಟುಂಬ ಇದ್ದ ಹಾಗೆ ಅಂತ. ಡಿಸೀಸ್ ಮತ್ತು ಡಿಸೀಸ್ನ ಕಾಂಪ್ಲಿಕೇಶನ್ಸ್ ತುಂಬಾ ಅಪಾಯಕಾರಿಯಾಗಿದೆ. ಎದುರಿಸ್ಬೇಕು ನಾವಿದನ್ನ. ಹೇಗೆ ಜೀವನದಲ್ಲಿ ಒಂದು ನಶೆ ಮಾಡುವಂಥ ರೋಗ ಅಂಟ್ಕೊಂಡ್ಬಿಡ್ತು ಅಂತಂದ್ರೆ, ಬೀಡಿ, ಸಿಗರೇಟ್, ಎಣ್ಣೆ, ತಂಬಾಕುವಿಂದ ಯಾತ್ರೆ ಶುರು ಆಗ್ಬಿಡುತ್ತೆ. ಆಮೇಲೆ ಡ್ರಗ್ ಅಡಿಕ್ಟ್ ಆಗಿಬಿಡ್ತಾರೆ, ಪೂರ್ತಿ ಜೀವನನ ನಾಶ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಮನೆ, ಪರಿವಾರ, ಬಿಸ್ನೆಸ್, ವ್ಯಾಪಾರ ಎಲ್ಲ ಮಣ್ಣಾಗ್ಬಿಡುತ್ತೆ. ಪ್ರಪಂಚದಲ್ಲಿ ಎರಡೇ ವಸ್ತುಗಳಿಂದ ವಿನಾಶ ಆಗಿದೆ, ಒಂದು ನಶೆ ಮತ್ತು ಎರಡನೇದು ವಿಲಾಸಿತೆ. ದೊಡ್ಡ ದೊಡ್ಡ ಸಾಮ್ರಾಜ್ಯಗಳೇ ಇದರಿಂದ ನಾಶ ಆಗ್ಬಿಟ್ಟಿದೆ. ಹಾಗಾಗಿ ಒಂದು ಕೆಟ್ಟತನವರು ಬಂದರೆ ನೂರಾರು ಕೆಟ್ಟತನವನ್ನ ಜೊತೆಗೆ ಕರ್ಕೊಂಡು ಬಂದ್ಬಿಡುತ್ತೆ. ಅವುಗಳದ್ದೊಂದು ಕುಟುಂಬನೇ ಇರುತ್ತೆ. ಒಳ್ಳೆತನದ್ದು ಒಂದು ಪರಿವಾರ ಇರುತ್ತೆ, ಕೆಟ್ಟತನದ್ದು ಒಂದು ಪರಿವಾರ ಇರುತ್ತೆ. ಇದೊಂದು ತಂತ್ರ ಆಗಿರುತ್ತೆ ಪೂರ್ತಿಯಾಗಿ. ಯಾರಿಗೆ ಮಾಡೋಕ್ಕಾಗತ್ತೋ ಅವರು ಅರ್ಧ ಮತ್ಸ್ಯೇಂದ್ರಾಸನ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ವಕ್ರಾಸನವನ್ನೇ ಮಾಡಿಕೊಳ್ಳಿ. ಎರಡು ಕಡೆಯಿಂದ, ಒಂದು ಕಡೆಯಿಂದ ಮಾಡಿದ್ಮೇಲೆ ಇನ್ನೊಂದು ಕಡೆಯಿಂದ, ಬಲಗಡೆಯಿಂದ ಮಾಡಿ ಮತ್ತು ಎಡಗಡೆಯಿಂದ ಕೂಡ. ಹೀಗೆ ಒಂದೊಂದು ಅಭ್ಯಾಸವನ್ನು ಮಾಡಿ. ಮತ್ತೀಗ ನಾನು ಹೇಳ್ತಾ ಇದ್ದೆ, ರೋಗ ಎಷ್ಟೇ ದೊಡ್ಡದಾಗಿರಲಿ ಇದು ಸ್ಥಾಯಿ ಆಗಿರಲ್ಲ. ರೋಗ ಅಂತೂ ಕ್ಷಣಿಕವಾಗಿರುತ್ತೆ, ಮತ್ತು ಅವೆಲ್ಲ ನಮ್ಮ ಅಸಾವಧಾನಿಯಿಂದನೇ ಹುಟ್ಟೋದು. ಈಗ ಸ್ವಲ್ಪ ಗೋಮುಖಾಸನವನ್ನು ಮಾಡ್ಕೊಳ್ಳಿ ದಯವಿಟ್ಟು. ಒಂದು ಚರಣವನ್ನು ಈಗ ಪೂರ್ತಿ ಮಾಡ್ತೀನಿ, ಆಮೇಲೆ ಮುಂದಿನ ಚರಣಕ್ಕೆ ನಾವು ಅಭ್ಯಾಸಕ್ಕೆ ಹೋಗೋಣ. ಬಲಗಾಲು ಮೇಲೆ ಮತ್ತು ಎಡಗಾಲು ಕೆಳಗೆ. ಈಗ ಎಲ್ಲ ರೋಗಗಳ ಮೂಲಕ್ಕೆ ಹೋಗೋಣ. ನಾವು ಮೂಲದಿಂದನೇ ರೋಗನ ಕಿತ್ತಾಕ್ಬಿಡ್ತೀವಿ. ಇಲ್ಲಿ ಎಲ್ಲ ರೋಗಗಳ ಮೂಲ ಏನು ಅಂತಂದ್ರೆ ವಾತ, ಪಿತ್ತ ಮತ್ತು ಕಫ. ಶರೀರದಲ್ಲಿ ನೋವಿದೆ, ಕುತ್ತಿಗೆಯಲ್ಲಿ ನೋವಿದೆ, ಭುಜದಲ್ಲಿ ನೋವಿದೆ. ನಾನು ಗೋಮುಖಾಸನ ಯಾಕೆ ಮಾಡೋಕೆ ಹೇಳ್ತೀನಿ ಅಂದರೆ, ತುಂಬ ಜನಕ್ಕೆ ಫ್ರೋಜನ್ ಶೋಲ್ಡರ್ ಇದೆ, ಕುತ್ತಿಗೆ ಜಾಮ್ ಆಗಿದೆ, ಭುಜಗಳು ಜಾಮ್ ಆಗಿದೆ, ಸೊಂಟ ಜಾಮ್ ಆಗಿಬಿಟ್ಟಿದೆ. ಈಗ ಕೈಗಳು ಹಿಂದಕ್ಕೆ ಅಷ್ಟೊಂದು ಹೋಗೋದು ಇಲ್ಲ. ಈ ಕೂಡ ಹೇಳ್ತಾರೆ ಕೈ ಕಮ್ಮಿ ಆಗಿಬಿಟ್ಟಿದೆ ನಮಗೆಲ್ಲ ಅಂತ. ಈಗ ಈಗ ಹೀಗೆ ಹಿಡ್ಕೊಂಡ್ರೆ ಹಿಂದಕ್ಕೆ ಇಷ್ಟಾದ್ರೂ ನಾವು ತಲುಪಬೇಕಲ್ವ ಕೈಗಳನ್ನ. ಶರೀರದ ಮೇಲೆ ನಿಯಂತ್ರಣ ಇರಲಿ, ಇಂದ್ರಿಯಗಳ ಮೇಲೆ, ಮನಸ್ಸಿನಲ್ಲಿ, ವಿಚಾರದಲ್ಲಿ, ಭಾವದಲ್ಲಿ, ಸಂವೇದನೆಗಳಲ್ಲಿ ಸಂಯಮ ಇರಬೇಕು. ಅಥ ಯೋಗಾನುಶಾಸನ. ಯಾಕೆ ಕೆಲಸ ಆಗಲ್ಲ ಹೇಳಿ? ಈಗ ಇಲ್ಲಿ ನೋವು ತುಂಬ್ಕೊಂಡ್ಬಿಟ್ಟಿದೆ. ಈಗ ನೋಡಿ, ನೋವಿನ ಬಗ್ಗೆನೂ ಕೆಲವು ಮಾತುಗಳನ್ನ ನಾನು ನಿಮಗಲೇ ಹೇಳ್ಬಿಡ್ತೀನಿ ಕೇಳಿ. ಇನ್ಸ್ಟೆಂಟ್ ಬೆನಿಫಿಟ್. 99% ಜನಗಳ ನೋವೇನಿದೆಯಲ್ವಾ, ಶೃಂಗಿ ಚಿಕಿತ್ಸೆಯಿಂದ, ಲೀಚ್ ಚಿಕಿತ್ಸೆಯಿಂದ, ಬಸ್ತಿಯಿಂದ, ಬಾಹ್ಯ ಬಸ್ತಿ, ಆಂತರಿಕ ಬಸ್ತಿಯಿಂದ, ಮತ್ತೆ ಚಿಕ್ಕ ಚಿಕ್ಕ ಉಪಾಯ ಮಾಡ್ತೀವಿ. ಪೀಡಾಂತಕದ ಅಭ್ಯಂಜನ ಮಾಡ್ತೀವಿ, ಪೀಡಾಂತಕದ ಲೇಪನ ಹಚ್ತೀವಿ, ಉಪವಾಸವನ್ನು ಮಾಡಿಸ್ತೀವಿ. ಶುದ್ಧೀಕರಣಕ್ಕೋಸ್ಕರ ಶಂಖ ಪ್ರಕ್ಷಾಲನ, ಕುಂಜರ್ ಮತ್ತೆ ಬಸ್ತಿ, ಇಲ್ಲ ಅಂತಂದ್ರೆ ಕೋಲನ್ ಥೆರಪಿ. 99% ಜನಗಳ ರೋಗ ಏನಿದೆ ಇದರಲ್ಲೇನೆ ಒಳಗಡೆ ನೋವೇನಿದೆ, ಒಳಗಡೆ ಇನ್ಫ್ಲಮೇಷನ್ನು, ಜಾಸ್ತಿಯಾಗಿರೋ ಯೂರಿಕ್ ಆ್ಯಸಿಡ್ ಇದೆ, ಜಾಸ್ತಿಯಾಗಿರೋ ESR CRP ಇದೆ. ನಿನ್ನೆ ನಾನು ಮಾತಾಡ್ತಾ ಇದ್ದೆ, ಒಬ್ಬರು ರೋಗಿ ಬಂದರು, ಅವರ RA ಫ್ಯಾಕ್ಟರ್ 94 ಇತ್ತು. ಬರೀ 5 ದಿನಗಳ ಒಳಗಡೆನೆ ನಾವು ಇದನ್ನು ಒಂದಕ್ಕೆ ಇಳಿಸ್ಬಿಟ್ವಿ. ಕೇಳಿದ್ರು ಹೀಗೀಗಾಯ್ತು ಅಂತ. 3 ರಿಂದ 5 ದಿನಗಳ ತನಕ ನಾವು ಉಪವಾಸವನ್ನೇ ಮಾಡಿಸ್ಬಿಡ್ತೀವಿ ಅವ್ರ ಹತ್ರ. ಅವಾಗ ಅವ್ರು ಕೇಳಿದ್ರು, ನಾನು ಕೇಳಿದೆ, ಮಾಡರ್ನ್ ಮೆಡಿಕಲ್ ಸೈನ್ಸ್ ಅವ್ರು ಹೇಳ್ತಾರೆ, ಅಲೋಪತಿ ಅವರು ಹೇಳ್ತಾರೆ, ಒಂದು ಸಲ RA ಫ್ಯಾಕ್ಟರ್ ಪಾಸಿಟಿವ್ ಆಯಿತು ಅಂತಂದರೆ ಅದು ನೆಗೆಟಿವ್ ಆಗೋಕ್ಕೆ ಚಾನ್ಸೇ ಇಲ್ಲ. ಇದು 94 ಇದ್ದದ್ದು ಒಂದಕ್ಕೆ ಹೇಗೆ ಬಂತು ಅಂತ. ಈಗ ಚಿಕ್ಕ ಚಿಕ್ಕ ಉಪಾಯಗಳನ್ನ ನಾವು ಮಾಡ್ತಾನೆ ಇರ್ತೀವಿ.
ಈಗಿದಾಯ್ತು ನೋವಿಗೆ ನಿವಾರಣೆ. ನೋಡಿ, ನೋವಿಗೋಸ್ಕರ ಅರ್ಥ ಮಾಡ್ಕೊಳ್ಳಿ ಪೂರ್ತಿಯಾಗಿ ನೋವು ಏನು ಅಂತ. ಯಾರಿಗೆ ಗೋಮುಖಾಸನ ಮಾಡೋಕ್ಕಾಗಲ್ವೋ ಇದನ್ನಾದ್ರೂ ಮಾಡ್ಕೊಳ್ಳಿ ನೀವು. ನೋಡಿ, ಹೀಗೆ ಮಾಡಿ, ಹೀಗೆ ತಿರುಗಿ ನಿಮ್ಮ ಭುಜಗಳು ಓಪನ್ ಆಗಿಬಿಡುತ್ತೆ. ನೋವು ಜಾಸ್ತಿ ಆಗುತ್ತೆ. ವಾತ ರೋಗಗಳ ಬಗ್ಗೆ ನಾನು ಪೂರ್ತಿಯಾಗಿ ಮಾತಾಡ್ತಾ ಇದ್ದೀನಿ. ನೋವು ಯಾವಾಗ ಜಾಸ್ತಿ ಆಗುತ್ತೆ? ESR, ಯೂರಿಕ್ ಆಸಿಡ್, RA, CRP, ANA, AVN, HLB27. ಒಳಗಡೆ ಇನ್ಫ್ಲಮೇಷನ್ ಇಂದಲೇ ನೋವು ಜಾಸ್ತಿ ಆಗೋದು ಕೂಡ. ನೋವು ಜಾಸ್ತಿ ಆಗೋದೇನಕ್ಕಂದ್ರೆ ವಿಟಮಿನ್ D, B12, ಕ್ಯಾಲ್ಸಿಯಂ, ಐರನ್, ಒಮೆಗಾ ಇದೆಲ್ಲ ಕಮ್ಮಿ ಆದಾಗ. ನೋವು ಯಾವಾಗ ಜಾಸ್ತಿ ಆಗುತ್ತಂದ್ರೆ ಶರೀರದಲ್ಲಿ ಎಲ್ಲವೂ ನಾರ್ಮಲ್ ಆಗಿದ್ರು ಕೂಡ ವಾಯು ಜಾಸ್ತಿ ಆದ್ರೂ ಕೂಡ ಆಗುತ್ತೆ. ಇದನ್ನು ಸಾಮಾನ್ಯ ವಾಯು ಇರುತ್ತೆಲ್ಲ, ಮೇಲ್ಗಡೆಯಿಂದ ತೇಗು ಬರುವಂಥದ್ದು ಮತ್ತು ಕೆಳಗಡೆಯಿಂದ ಅಪಾನ ವಾಯು ಹೋಗೋದು, ಇದು ಸಾಮಾನ್ಯವಾದ ಸಂಗತಿ. ನಾಡಿಗತ ವಾತ, ಸ್ನಾಯುಗತ ವಾತ, ಅಸ್ಥಿಗತ ವಾತ, ವಾತ ಜಾಸ್ತಿ ಆದ್ರೆ ನೋವು ಜಾಸ್ತಿ ಆಗುತ್ತೆ ಚಿಂತೆಯಿಂದ. ಈಗ ಈ ತತ್ವಗಳಿಗೆ ಅಲೋಪತಿಯಲ್ಲಿ ಯಾವುದೇ ರೀತಿಯ ಮದ್ದಿಲ್ಲ. ಅಲೋಪತಿಗೆ ನಾನು ಅಪೂರ್ಣ ಪತಿ ಇಲ್ಲ, ಸುಳ್ಳು ಪತಿ ಇಲ್ಲ ಅದಕ್ಕೆ ಮೂರ್ಖ ಪತಿ ಅಂತ ಯಾಕೆ ಹೇಳ್ತೀನಿ ಹೇಳಿ? ಒಂದೆರಡು ಸಂದರ್ಭಗಳನ್ನ ಬಿಟ್ಬಿಡಿ ನೀವು. ಎಮರ್ಜೆನ್ಸಿ ಟ್ರೀಟ್ಮೆಂಟ್, ಕೆಲವು ಲೈಫ್ ಸೇವಿಂಗ್ ಡ್ರಗ್ಸ್ ಮತ್ತು ಕೆಲವು ಸರ್ಜರಿಗಳು. ಮತ್ತು ಈ ಸರ್ಜರಿ ಇಲ್ಲ, ಈ ಶಲ್ಯ ಚಿಕಿತ್ಸೆ, ಇದು ಯಾವುದು ಥೆರಪಿ ಅಲ್ಲ, ಇದು ಪ್ಯಾಥಿನೂ ಅಲ್ಲ. ಇದೊಂಥರ ಸ್ಕಿಲ್ ಆಗಿದೆ ಅಷ್ಟೇ. ಉಳಿದಂತೆ ಈಗ ಯಾರಾದರೂ ಅಲೋಪತಿಯಿಂದ ನೋವನ್ನು ನಿವಾರಣೆ ಮಾಡ್ಕೋಬೇಕು ಅಂದ್ರೆ ಅವ್ರು ಏನು ಕೊಡ್ತಾರೆ? ಪೇಯ್ನ್ ಕಿಲ್ಲರ್, ಅವರು ಸ್ಟೆರಾಯ್ಡ್ ಕೊಡ್ತಾರೆ, ಬಯೋಲಾಜಿಕಲ್ಸ್ ಕೊಡ್ತಾರೆ. ಯಾವಾಗಲೂ ಇದನ್ನು ತಗೊಳ್ಳೇಬೇಡಿ ಒಂದು ಸಲ ಕೂಡ. ಆದರೆ ಮನುಷ್ಯಗೆ ಯಾವಾಗ ನೋವು ಶುರುವಾಗುತ್ತಲ್ಲ ಆವಾಗ ಏನು ಹೊಳೆಯೋದಿಲ್ಲ, ಏನಾದರೂ ಮಾಡಿ ನೋವನ್ನು ನಿಲ್ಲಿಸಬೇಕು ಅಷ್ಟೇ. ಈಗ ಇದನ್ನು ನನ್ನ ಕೈಲಿ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಈ ಟೈಮಲ್ಲಿ. ನನ್ನ ಮಾತು ಕೇಳಿ, ನಾವೇನು ಹೇಳ್ತೀವಿ ಇಲ್ಲಿ ಚಿಕ್ಕ ಚಿಕ್ಕ ಉಪಾಯಗಳನ್ನ ಅದನ್ನು ತಗೊಳ್ಳಿ. ಇಡೀ ಪ್ರಪಂಚದ ನೋವು ಎಲೋವೆರಾ ಮತ್ತು ಗಿಲೋಯ್ ಕುಡಿಯೋದ್ರಿಂದ ಮಾತ್ರ ಸರಿ ಹೋಗ್ಬಿಡುತ್ತೆ. ಇದು ಆಯುರ್ವೇದದ ಉದ್ಘೋಷವಾಗಿದೆ. ಮತ್ತು ಒಂದು ದಿನ ಇಡೀ ಪ್ರಪಂಚಕ್ಕೆ ಎಲೋವೆರಾ ಮತ್ತು ಗಿಲೋಯೇ ಕುಡಿಬೇಕಾಗುತ್ತೆ. ಇಡೀ ಪ್ರಪಂಚ ನೋವಲ್ಲೇ ನರಳುತ್ತಾ ಇದೆ. 50% ಜನಗಳಿಗೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಎಲ್ಲಾದ್ರೂ ಒಂದ್ ಕಡೆ ನೋವು ಇದ್ದೇ ಇರುತ್ತೆ. ಪೇಯ್ನ್ ಕಿಲ್ಲರ್, ಸ್ಟೀರಾಯ್ಡ್, ಬಯೋಲಾಜಿಕಲ್ಸ್ ತಿಂದು ಶರೀರನ ವಿಷಮಯ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವಾಗ ಒಳಗಡೆ ಏನೇನೋ ಆಗ್ಬಿಡುತ್ತೆ. ಅದಕ್ಕೆ ಈ ನೋವೆಲ್ಲ. ಮತ್ತು ಇವೆಲ್ಲ ಶರೀರದೊಳಗೆ ತುಂಬ ಜಾಸ್ತಿ ಸಮಯ ಇದ್ಬಿಟ್ರೆ, ಅಂದರೆ ಈ ವಸ್ತುಗಳು, ನಾನು ಆವಾಗಲೇ ಹೇಳಿದ್ನಲ್ಲ, ಇದರಲ್ಲಿ ಜಾಸ್ತಿ ಆದರೆ ಆವಾಗ ನೋವು ಜಾಸ್ತಿ ಆಗಿಬಿಡುತ್ತೆ. ಆವಾಗ ಒಳಗಿಂದ ಕಾರ್ಟಿಲೇಜ್ ಸೌದು ಹೋಗುತ್ತೆ, ಒಳಗಡೆ ಮೂಳೆಗಳು ವೀಕ್ ಆಗಿಬಿಡುತ್ತೆ, ಆಸ್ಟ್ರೋಪೇನಿಯಲ್, ಆಸ್ಟ್ರೋಪೊರೋಸಿಸ್ ಆಗಿಬಿಡುತ್ತೆ. ಆವಾಗ ಮೂಳೆಗಳು ಅಡ್ಡದಿಡ್ಡಿ ಹೋಗ್ಬಿಡುತ್ತೆ, ಡಿಫಾರ್ಮೇಷನ್ ಆಗಿಬಿಡುತ್ತೆ. ಅವುಗಳಿಗೆಲ್ಲ ನೋವಿಗೆ ನಾನು ಹೇಳ್ತಾ ಇದ್ದೀನಿ, ಸುಮಾರು 99% ಜನಗಳಿಗೆ ನಾವಿಲ್ಲಿ 2 ದಿನದಲ್ಲಿ 5-7 ದಿನಗಳಲ್ಲೇ ಸರಿ ಮಾಡಿಬಿಡ್ತೀವಿ. ಕೆಲವರಿಗೆ 100%, ಕೆಲವರಿಗೆ 25, 50, 75%, 90%. ದಾರಿ ಸಿಕ್ಬಿಡುತ್ತಲ್ಲ. ಈಗ ನೋವನ್ನ ದೂರ ಮಾಡಬೇಕಷ್ಟೇ. ಒಳಗಡೆಯಿಂದ ಪ್ರಾಬ್ಲಮ್ ಇತ್ತು ಅಂದರೆ ಅದನ್ನು ರಿಕವರ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಾಗುತ್ತೆ. ಹಾಗಾದರೆ ಒಳಗಡೆ ಆಗಿರೋ ಈ ಪ್ರಾಬ್ಲಮ್ಸ್ನ ಹೇಗೆ ಸರಿ ಮಾಡೋದು ಹೇಳಿ? ರೆಡಿಮೇಡ್ನಲ್ಲಿ ನ್ಯೂಟ್ರಿಲಾ ಆರ್ಥೋಕೇರ್, ರೆಡಿಮೇಡ್ನಲ್ಲಿ ಪೀಡಾನಿಲ್ ಗೋಲ್ಡ್ ಆರ್ಥೋಗ್ರಿಟ್. ಯಾರಿಗೆಷ್ಟು ಅವಶ್ಯಕತೆ ಇದ್ರೂ ಅದರ ಅನುಸಾರ ಲಕ್ಷಾದಿ ಗೂಗಲ್, ತ್ರಯೋದಶಂಗ್, ಚಂದ್ರಪ್ರಭಾ, ಯೋಗರಾಜ್, ಮಹಾಯೋಗರಾಜ್. ರೆಡಿಮೇಡ್ನಲ್ಲಿ ಅವರದ್ದು ವಿಟಮಿನ್ D, B12, ಕ್ಯಾಲ್ಸಿಯಂ, ಐರನ್, ಒಮೆಗಾ ಯಾವ ತತ್ವಗಳು ಕಮ್ಮಿ ಇದೆ ಅದನ್ನು ಪೂರ್ತಿಯಾಗಿ ಮಾಡಬೇಕಾಗತ್ತೆ. ಆಮೇಲೆ ಮತ್ತೆ ಒಂದು ಸಲ ಶರೀರದಿಂದ ಈ ವಿಕಾರ ತತ್ವಗಳನ್ನ ತೆಗೆಯೋದಕ್ಕೋಸ್ಕರ ಬಸ್ತಿ, ಬಾಹ್ಯ ಬಸ್ತಿ, ಆಂತರಿಕ ಬಸ್ತಿ. ಒಂದು ಸಲ ಈ ವಿಕಾರ ತತ್ವಗಳನ್ನ ತೆಗೆಯೋದಕ್ಕೆ ಶೃಂಗ ಚಿಕಿತ್ಸಾ, ವಾತ ಮೋಕ್ಷಣ, ರಕ್ತ ಮೋಕ್ಷಣ, ಲೀಚ್ ಥೆರಪಿ, ಅಕ್ಯುಪ್ರೆಷರ್, ಅಕ್ಯುಪಂಕ್ಚರ್, ಮತ್ತೆ ಬೇರೆ ಬೇರೆ ಪ್ರಕಾರಗಳ ಅಭ್ಯಂಗನ, ಬಾಹ್ಯ ಬಸ್ತಿ, ಆಂತರಿಕ ಬಸ್ತಿ ಒಂದು ಸಲ ಕೊಡಲೇಬೇಕಾಗತ್ತೆ. ಒಂದು ಸಲ ಉಪವಾಸ ಮಾಡಲೇಬೇಕಾಗುತ್ತೆ. ಅಂಡರ್ ವೇಟ್ ಇರೋರಿಗೂ ಮಾಡಿಸ್ತೀವಿ ನಾವು. ನಾನು ಹೇಳ್ತೀನಿ ವೆಯ್ಟ್ನ ಜಾಸ್ತಿ ಮಾಡ್ಬೋದು. ಯಾವಾಗಲೂ ಡೇಟ್ ತಿನ್ನಿ, ವೆಯ್ಟ್ ಜಾಸ್ತಿ ಮಾಡ್ಕೊಳ್ಳಿ. ಆರ್ಥರೈಟಿಸ್ ಇರೋರಿಗೆ ಡೇಟ್ ತಿನ್ನೋದ್ರಿಂದ ತಕ್ಷಣ ವೆಯ್ಟ್ ಜಾಸ್ತಿ ಆಗಿಬಿಡುತ್ತೆ. ಅದು ಬಿಟ್ಟು ಬೇರೆ ಏನಾದರೂ ತೊಂದರೆಗಳಿದ್ರೂ ಕೂಡ, ಶುಗರ್ ಇತ್ಯಾದಿ, ಅವಾಗ ಅಶ್ವಗಂಧ, ಶತಾವರ್ ತಗೊಳ್ಳಿ, ಅದ್ರಿಂದ ವೆಯ್ಟ್ ಜಾಸ್ತಿ ಆಗುತ್ತೆ. ವೆಯ್ಟ್ ಇದೇನು ಸಮಸ್ಯೆ ಇಲ್ಲ ಇಲ್ಲಿ. ವೆಯ್ಟ್ ಇದೇನು ದೊಡ್ಡ ಮ್ಯಾಟ್ರ್ ಅಲ್ಲ ಬಿಡಿ. ಹಾಗಾದರೆ ನೋವಿದ್ರ ತಕ್ಷಣ ಸರಿ ಹೋಗ್ಬಿಡುತ್ತೆ ಬಿಡಿ. ಒಳಗೆ ಏನು ಡಿಫಾರ್ಮೇಷನ್ ಇದೆಯೋ, ಒಳಗಡೆ ಏನು ಡಿಜನರೇಷನ್ ಆಗಿದೆಯೋ ಅದನ್ನು ಡೀಲ್ ಮಾಡೋದಕ್ಕೋಸ್ಕರ ಕೂಡ ನಾವು ಉಪಾಯಗಳನ್ನ ಹೇಳ್ಕೊಡ್ತೀವಿ ಇಲ್ಲಿ. ಅಂದರೆ ನಾವಿಲ್ಲಿ ಇನ್ಕ್ಲೂಸಿವ್ ಆ್ಯಂಡ್ ಸಸ್ಟೈನಬಲ್ ಸೊಲ್ಯೂಷನ್ನ ಪ್ರೊವೈಡ್ ಮಾಡ್ತೀವಿ. ಸರಿ, ಈಗ ತುಂಬ ಸಲ ನೋಡಿ, ಈಗ ಕಾಲುಗಳನ್ನ ನಿಮ್ಮ ಮುಂದೆ ಹೀಗೆ ಅಗಲ ಮಾಡಿ ಕೂತ್ಕೊಳ್ಳಿ. ಈಗ ಭುಜದಲ್ಲಿ ನೋವಿದೆ, ತುಂಬ ಚಿಕ್ಕ ಸಮಸ್ಯೆ ಇದು.
ಜನ ಒಂದೊಂದು 2-2, 5-5 ವರ್ಷಗಳಿಂದ ಚಿಂತೆಯಲ್ಲಿ ಇರ್ತಾರೆ, ಕುತ್ತಿಗೆಯಲ್ಲಿ, ಸೊಂಟದಲ್ಲಿ, ಮೊಣಕಲ್ ನೋವು ಅಂತ. ಎಲ್ಲ ಯೌವನದಲ್ಲಿರೋ ಯುವಕ ಯುವತಿಯರಿಗೆ ಏನು ಮಾಡೋದು? ಏಕ್ದಮ್ ಶೃಂಗಿ ಮಾಡಿಸಿ, ಲೀಚ ಹಚ್ಚಿ, ಬಾಯಿಯ ಬಸ್ತಿ, ಆಂತರಿಕ ಬಸ್ತಿನ ತಗೊಳ್ಳಿ, ಮತ್ತೆ ಒಳಗಡೆ ವಸ್ತುಗಳನ್ನ ಸರಿ ಮಾಡೋದಕ್ಕೆ ಗೋಕುರನ್ನ ಕುಡಿಸ್ತೀವಿ, ಗೋಧನ ಅರ್ಕನ್ನ ಕುಡಿಸ್ಬಿಡ್ತೀವಿ ನಾವು. ಎಲ್ಲ ಒಳಗಡೆ ಇರೋ ಕೊಳಕು, ಒಳಗಡೆ ಇರೋ ಇನ್ಫ್ಲಮೇಷನ್, ಮತ್ತೆ ಇದೇನಿದೆಯಲ್ಲ ಉಪದ್ರವ ಏನಾಗ್ಬಿಟ್ಟಿದೆ ಇಲ್ಲಿ. ಅದಕ್ಕೆ RA, AVN, HLB 27, CRP, ESR, ಯೂರಿಕ್ ಆಸಿಡ್, ಒಳಗಡೆ ಯಾವುದೇ ಪ್ರಕಾರದಲ್ಲೂ ಕೂಡ ನಿಮಗೆ ಅದು ಪೇನ್ ಮಾರ್ಕರ್ಸ್ ಅಂತ ಹೇಳ್ತೀವಿ ನಾವು. ಸುಮಾರು 25 ಪ್ರಕಾರಗಳ ಪೇನ್ ಮಾರ್ಕರ್ಸ್ ಇದೆ ಗೊತ್ತಾ. ಅವುಗಳು ಸ್ವಲ್ಪ ಸ್ವಲ್ಪವಾಗಿ ಜಾಸ್ತಿ ಆಗಿಬಿಡುತ್ತೆ, ಆವಾಗ ಮನುಷ್ಯಂಗೆ ನೋವಾಗೋಕೆ ಶುರು ಆಗುತ್ತೆ. ಎಲ್ಲ ಪೇನ್ ಮಾರ್ಕರ್ಸ್ ಬಾಡಿಯಿಂದ ಹೊರಟೋಗ್ಬಿಡುತ್ತೆ. ಕೇವಲ ಮತ್ತು ಕೇವಲ ಅದಕ್ಕೆ ಒಂದೇ ಒಂದು ಉಪಾಯ ಇದೆ, ಪಂಚಕರ್ಮ ಮತ್ತು ಷಟಕರ್ಮದಿಂದ ಮಾತ್ರ. ಮತ್ತೆ ಪ್ರಪಂಚದಲ್ಲಿ ಇದನ್ನು ಹೋಗಲಾಡಿಸೋದಕ್ಕೆ ಯಾವುದೇ ದಾರಿ ಇಲ್ಲ, ಯಾವುದೇ ರೀತಿ ಇಲ್ಲ, ಯಾವುದೇ ಸಾಧನೆ ಇಲ್ಲ, ಉಪಾಯ ಕೂಡ ಇಲ್ಲ. ಹಾಗಾದ್ರೆ ನೋವಿನ ಸ್ಥಾಯಿ ಸಮಾಧಾನ, ಯಾವ ಕಾರಣದಿಂದ ಈ ನೋವು ಬಂದಿದೆಯೋ ಆ ಕಾರಣವನ್ನು ನಿವಾರಣೆ ಮಾಡೋದು ಕೇವಲ ಮತ್ತು ಕೇವಲ ಯೋಗ, ಯಜ್ಞ, ಆಯುರ್ವೇದ, ನ್ಯಾಚುರೋಪತಿ, ಪಂಚಕರ್ಮ, ಷಟ್ಕರ್ಮದ ಏನು ಥೆರಪಿ ಚಿಕಿತ್ಸೆ ಇದರಲ್ಲಿ ಇದೆಯೋ, 10 ವರ್ಷದ ಹಿಮ್ಮಡಿ ನೋವಿಗೆ 2 ಕಡೆ ಶೃಂಗಿನ ಹಚ್ತೀವಿ, 10 ನಿಮಿಷದಲ್ಲಿ ಮಾಯ. ಪಾದದಲ್ಲಿ ಉರಿ, ಮೊಣಕಾಲಲ್ಲಿ ನೋವು, ಶೃಂಗಿ ಹಚ್ಬಿಟ್ವಿ, ಮಾಯ ಆಗ್ಬಿಡ್ತು. ಸೊಂಟದಲ್ಲಿ ನೋವು, ಭುಜದಲ್ಲಿ ನೋವು, ಕತ್ತಲ್ಲಿ ನೋವು, ಆಂಕಲೋಸಿಂಗ್ ಸ್ಪಾಂಡಿಲಿಸಿಸ್, ಫೈಬ್ರೋಮೈಲ್ಜಿಯಾ, ಎಷ್ಟೇ ನೋವಿರಲಿ, RA ಫ್ಯಾಕ್ಟರ್ ಪಾಸಿಟಿವ್, ಇಡೀ ಶರೀರದಲ್ಲಿ ನೋವು ಹೀಗೆ ಸಟ್ಕೊಂಡಿರುತ್ತೆ ಕೈಗಳೆಲ್ಲ. ಆಗ ಅದಕ್ಕೆ ದಸಿಯ ಶೃಂಗಿ ಹಾಕ್ಬಿಡ್ತೀವಿ 2 ಕೈಗಳಿಗೆ ಕೂಡ, ಆಮೇಲೆ ಕತ್ತಿನ ಹಿಂಭಾಗಕ್ಕೆ 2 ಕಡೆ, ಆಮೇಲೆ ಬೆನ್ನಿಗೆ, ಸೊಂಟದ ಮೇಲೆ, ಮೊಣಕಾಲಿನ ಮೇಲೆ, ಈ ಭಾಗಕ್ಕೆ, ಹಿಂಬಡಿಗೆ, ಹಿಂಬಡಿಯಿಂದ ಶುರು ಮಾಡಿ ಇಡೀ ಶರೀರಕ್ಕೆ ವಾತ ಆವರಿಸ್ಬಿಟ್ಟಿದೆ. ಕೆಟ್ಟದ್ದು ಯಾವುದು ಅಂತ ಹೇಳ್ತೀವೋ, RA ಫ್ಯಾಕ್ಟರ್ ಅಂತ ಹೇಳ್ತೀವಲ್ಲ, ರುಮಿಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಮತ್ತೆ ಪ್ರಾಣಾಯಾಮನ ಸ್ವಲ್ಪ ಜಾಸ್ತಿ ಹೊತ್ತು ಮಾಡಿಸ್ತೀವಿ. ನೀವು ಕೂಡ ಪ್ರಾಣಾಯಾಮನ ಜಾಸ್ತಿ ಹೊತ್ತು ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನೋಡಿ, ಮೊದಲು ಸ್ವಲ್ಪ ಈ ಭಸ್ತ್ರಿಕಾನೆ ಮಾಡ್ಕೊಂಬಿಡಿ. 1-2 ಸಾವಿರ ಸಲ ಭಸ್ತ್ರಿಕಾ, 5-10 ಸಾವಿರ ಸಲ ಕಪಾಲಭಾತಿ ಜಾಸ್ತಿ ಹೊತ್ತು ಮಾಡಿಸ್ತೀವಿ. ಮೂಲಾಧಾರದಿಂದ 2 ಸಹಸ್ರರ ತನಕ. ಈಗ ನೋಡಿ, ವಾತರೋಗ ಇಲ್ಲಿ, ವಾತರೋಗ ಹುಟ್ಟೋದು ಈ ಮಣಿಪುರ ಸ್ವಾಧಿಷ್ಠಾನ ಮೂಲಾಧಾರ ಚಕ್ರದ ವಿಕೃತಿಯಿಂದ. ಈಗ ನೋಡಿ, ಆಲೋಪತಿಯಲ್ಲಿ ಮೂಲಾಧಾರ, ಸ್ವಾಧಿಷ್ಠಾನ ಮತ್ತು ಮಣಿಪುರ ಚಕ್ರವನ್ನು ಸರಿ ಮಾಡೋದಕ್ಕೆ ಯಾವುದೇ ಸೊಲ್ಯೂಷನ್ ಕೂಡ ಇಲ್ಲ. ವಿ ಹ್ಯಾವ್ ಇಂಟಿಗ್ರೇಟೆಡ್ ಅಂಡ್ ಸಸ್ಟೈನೇಬಲ್ ಸೈಂಟಿಫಿಕ್ ಸೊಲ್ಯೂಷನ್. ಈಗ ನೋಡಿ, ಈಗ ಇಲ್ಲಿ ಜನಗಳ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಈಗ ಈ ವಾತ ಇಲ್ಲಿಂದ ಹುಟ್ಕೊಳ್ಳುತ್ತೆ ಅಂತ. ನಾನು ಕೂಡ ಇದರ ಬಗ್ಗೆ ತುಂಬಾನೇ ವಿಚಾರ ಮಾಡಿದೆ, ತುಂಬ ಶಾಸ್ತ್ರಗಳನ್ನ ಓದಿದೆ. ಮತ್ತೆ ನಾವು ಇಲ್ಲಿ ನಿಮಗೆ ಏನೇನು ಒಂದೊಂದು ವಾಕ್ಯಗಳನ್ನ ಇಲ್ಲಿಂದ ಹೇಳ್ತೀವಲ್ಲ, ಇದು ಬರೀ ವಾಕ್ಯ ಅಲ್ಲ, ಇದು ಯಾವುದು ಪ್ರವಚನ ಕೂಡ ಅಲ್ಲ. ಇದು 4 ವೇದಗಳ, ದರ್ಶನದ, ಉಪನಿಷತ್ತುಗಳ, ಇಡೀ ಭಾರತದ ಜ್ಞಾನ ಪರಂಪರೆಯ, ಚರಕ್ಷುಷು ಧನ್ವಂತರಿಯ, ಆಯುರ್ವೇದದ, ಗೀತೆಯ, ಪುರಾಣದ, ರಾಮಾಯಣದ, ಮಹಾಭಾರತದ ಎಲ್ಲ ಋಷಿಗಳ ಜ್ಞಾನದ ಸಾರ ಏನಿದೆಯೋ ನಾವು ನಿಮ್ಗೆ ಇಲ್ಲಿ ಒಂದೊಂದು ವಾಕ್ಯದಲ್ಲೇ ಹೇಳ್ತೀವಿ. ಸುಮ್ಮನೆ ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಾ ಇರಲ್ಲ ಇಲ್ಲಿ. ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಇಲ್ಲಿ ಬರೀ ಕಥೆ ಕವನ ಪ್ರವಚನ ಮಾತ್ರ ಆಗ್ತಾ ಇರಲ್ಲ, ಕಥೆ ಕವನ ಪ್ರವಚನ ಕೂಡ ಚೆನ್ನಾಗಿರುತ್ತೆ. ಇದ್ರ ಬಗ್ಗೆ ಅವ್ರ ಬಗ್ಗೆ ನಾನು ಏನು ಕ್ರಿಟಿಸೈಸ್ ಮಾಡ್ತಾ ಇಲ್ಲ ಇಲ್ಲಿ. ನಾನು ನಿಮ್ಗೆ ಹೇಳ್ತಾ ಇದ್ನಲ್ಲ ವಾತರೋಗ ಹೇಗೆ ಶುರುವಾಗುತ್ತೆ ಅಂತ. ಮತ್ತೆ ಈ ವಾತದಿಂದ ಬರುವಂತ ರೋಗಗಳನ್ನು ಸುಮಾರು ಜನ ಹೇಳ್ತಾರೆ. ಒಳಗಡೆ ಇರೋ ಇನ್ಫ್ಲಮೇಷನ್ ವಾತರೋಗನ ಹುಟ್ಟಿಸಾಕುತ್ತೆ. ಹಾಗಾದ್ರೆ ಇನ್ಫ್ಲಮೇಷನ್ ಇಲ್ಲಿಂದ ಬರುತ್ತೆ. ಆಮೇಲೆ ಹೇಳ್ತಾರೆ ಸ್ಟ್ರೆಸ್ ಇಂದ ವಾತ ಹುಟ್ಟುತ್ತೆ ಅಂತ, ಚಿಂತೆಯಿಂದ ವಾತರೋಗ ಹೆಚ್ಚಾಗತ್ತೆ ಅಂತ. ಆಮೇಲೆ ಹೇಳ್ತಾರೆ ವಾಯುಕಾರಕ ಆಹಾರ ಜಾಸ್ತಿ ತಿನ್ನೋದ್ರಿಂದ, ಈ ಹುಳಿ ಖಾರ ಜಾಸ್ತಿ ತಿನ್ನೋದ್ರಿಂದ, ಭಾರಿ ಪದಾರ್ಥಗಳನ್ನ ಜಾಸ್ತಿ ತಿನ್ನೋದ್ರಿಂದ ಹುಟ್ಟುತ್ತೆ ಅಂತ. ಹುಟ್ಟುತ್ತೆ, ಆದ್ರೆ ಎಲ್ಲಿಂದ ಹುಟ್ಟುತ್ತೆ ಅಂತ. Less oxygen supply is the main cause of all diseases. Overeating, unhealthy eating, unhealthy lifestyle, unhealthy thought process. ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡ್ತೀರಿ, ಕೆಟ್ಟದನ್ನ ನೋಡ್ತೀರಿ, ಕೇಳ್ತೀರಿ, ತಿಂತೀರಿ, ಕುಡಿತೀರಿ.
ಆಹಾರ ನಿದ್ರೆ ಬ್ರಹ್ಮಚರ್ಯಲ್ಲಿ ಗಡಿಬಿಡಿ ಆಗ್ಬಿಡುತ್ತೆ. ಈಗಂತೂ ನಾನು ಇದ್ರ ಬಗ್ಗೆ ತುಂಬಾನೇ ಹೇಳ್ಬಿಟ್ಟೆ ನಿಮಗೆ. ಪೊಲ್ಯೂಷನ್, ಮಾಲ್ ನ್ಯೂಟ್ರಿಷನ್, ಈ ತರ ತುಂಬಾನೇ ಕಾರಣಗಳಿವೆ ಇದಕ್ಕೆ. ಈ ಕಾರಣದಿಂದ ರೋಗ ಹುಟ್ಕೊಳ್ಳುತ್ತೆ. ರೋಗ ಅಂಟ್ಕಂತು ಶರೀರಕ್ಕೆ. ಆದ್ರೆ ಎಲ್ಲಿಂದ ಶುರು ಆಯ್ತು ಅಂತ ಶುರು ಆಗುತ್ತೆ, ಅದು ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರದಿಂದ. ಹಾಗಾಗಿ ಕಪಾಲಭಾತಿ ವಾತವನ್ನು ಸರಿ ಮಾಡಿಬಿಡುತ್ತೆ. ಯಾಕಂದ್ರೆ ಕಪಾಲಭಾತಿಯಿಂದ ಮೂಲಾಧಾರ, ಈಗ ಮೂಲಬಂಧ ಇಟ್ಕೊಂಡು ಮಾಡಿ. ಮೂಲಬಂಧ ಅಂದ್ರೆ ನಾಭಿಯ ಕೆಳಗಡೆ ನಾನೇನಿದನ್ನ ಎಳೆದಿಟ್ಕೊಂಡಿದ್ದೀನಿ ಅದಾಗಿರುತ್ತೆ ನೋಡಿ. ಇದು ಇಲ್ಲಿ ನಾನು ಎಳೆದಿಟ್ಕೊಂಡಿದ್ದಲ್ಲ ಈ ಭಾಗ, ಇದು ಮೂಲಬಂಧವಾಗಿದೆ. ನಾಭಿಯ ಕೆಳಗಡೆ ಇರೋ ಈ ಭಾಗಕ್ಕೆ ಇದರಲ್ಲಿ ಏನಸ್ ಮಲಮೂತ್ರ ಇಂದ್ರಿಯಗಳಿರ್ತಲ್ಲ ಎಲ್ಲದನ್ನು ಎಳ್ದಂಗೆ ಇಡುತ್ತೆ. ಮತ್ತಿದ್ರ ಜೊತೆ ಕಪಾಲಭಾತಿನ ಮಾಡ್ಕೊಳ್ಳಿ. ಮೂಲಬಂಧದ ಜೊತೆ ಕಪಾಲಭಾತಿನ ಮಾಡಿ, ಮತ್ತೆ ಇದರಿಂದ ವಾತರೋಗ ದೂರ ಆಗ್ಬಿಡುತ್ತೆ ನೋಡಿ. ಈಗ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿ. ಒಂದು 4-5 ನಿಮಿಷ ಆಗುತ್ತೆ. ಬಸ್ತಿ ಮಾಡಿ. ದಶಮೂಲ ಕ್ವಾತದಿಂದ, ಪೀಡಾಂತ ಕ್ವಾತದಿಂದ 5 ವಸ್ತುಗಳನ್ನ ಕೊಡ್ತೀವಿ ನಾವು ವಾತರೋಗಕ್ಕೋಸ್ಕರ. ಪೀಡಾನಿಲ್ ಪೇಯ ಕುಡಿಯೋದಕ್ಕೋಸ್ಕರ, ಪೀಡಾನಿಲ್ ಪೇಯ ಬಸ್ತಿಗೋಸ್ಕರ ಕೂಡ. ಅಲೋವೆರಾ, ಗಿಲೋಯ್, ಪಾರಿಜಾತ, ನಿರ್ಗುಂಡಿ, ಹಾರ ಶೃಂಗಾರ, ಇದ್ರದ್ದೇ ಬಸ್ತಿ ಕೊಡಿ, ಎನಿಮಾ ಕೊಡಿ. ಇದರಲ್ಲೇ ನಾವು ಚಂದ್ರಪ್ರಭಾ, ತ್ರಯೋದಶಂ, ಗೋಕ್ಷುರಾದಿ, ಪುನರ್ನವಾದಿ ಮಂಡೂರ್, ಆರ್ಥೋಗ್ರಿಟ್ ಯಾರಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು. ಯಾಕಂದ್ರೆ ವಾತರೋಗ ಹೇಳೋದಕ್ಕಷ್ಟೇ ಒಂದು, ಆದರೆ ಇದು 100 ಪ್ರಕಾರದಲ್ಲಿದೆ. ಬೇರೆ ಬೇರೆ ಪ್ರಕಾರಗಳ ವಾತರೋಗ ಇದೆ, ಬೇರೆ ಬೇರೆ ಪ್ರಕಾರಗಳ ಕಾಂಪ್ಲಿಕೇಶನ್ಸ್ ಇರುತ್ತೆ. ಇದಕ್ಕೆ ಸಿಂಪ್ಟೊಮೆಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ನಾವು. ಒಂದಿರುತ್ತೆ ಸಿಸ್ಟಮ್, ಆ ಸಿಸ್ಟಮ್ ಅನ್ನು ಸರಿ ಮಾಡ್ತೀವಿ, ಮತ್ತೆ ಸಿಸ್ಟಮೆಟಿಕ್ ಕೂಡ ಮಾಡ್ತೀವಿ. ವಿ ಆರ್ ಪ್ರೊವೈಡಿಂಗ್ ಸಿಸ್ಟಮ್ಯಾಟಿಕ್, ಸಿಸ್ಟಮಿಕ್ ಆ್ಯಂಡ್ ಸಿಂಪ್ಟೊಮ್ಯಾಟಿಕ್ 2 ಥರದ ಟ್ರೀಟ್ಮೆಂಟ್ ನಾವಿಲ್ಲಿ ಪ್ರೊವೈಡ್ ಮಾಡಿಬಿಡ್ತೀವಿ. ವಿ ಆರ್ ಪ್ರೊವೈಡಿಂಗ್ ಹಿಯರ್ ಸಿಂಪ್ಟೊಮ್ಯಾಟಿಕ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಟ್ರೀಟ್ಮೆಂಟ್, ಬೋತ್ ವಿ ಆರ್ ಪ್ರೊವೈಡಿಂಗ್ ಹಿಯರ್. 2, ಒಂದು ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಚಕ್ರನ್ನ ಸರಿ ಮಾಡುತ್ತೆ, ಮತ್ತು ಅದರಿಂದ ಏನು ವಿಕೃತಿ ಬಂದಿದೆಯೋ ಅದನ್ನು ಸರಿ ಮಾಡಿಬಿಡುತ್ತೆ. ಬಸ್ತಿ ಕೊಟ್ವಿ, ಬಸ್ತಿಯಿಂದ ಮೂಲಾಧಾರ ಸ್ವಾಧಿಷ್ಠಾನ ಮತ್ತು ಮಣಿಪುರ ಚಕ್ರ ತಕ್ಷಣ ಸರಿ ಹೋಗ್ಬಿಡುತ್ತೆ. ಮತ್ತೆ ಆಯುರ್ವೇದದಲ್ಲಿ ಹೇಳಿದ್ದಾರೆ, ವಾತರೋಗದಿಂದ ಹಿಡಿದು ಎಲ್ಲ ರೋಗಗಳನ್ನು ಅರ್ಧ ಉಪಚಾರ ಬಸ್ತಿಯಿಂದ ಮತ್ತು ಅರ್ಧ ಉಪಚಾರ ರಕ್ತ ಮೋಕ್ಷಣದಿಂದ ಆಗ್ಬಿಡುತ್ತೆ ಅಂತ. ಮಹರ್ಷಿ ಚರಕ್ ಅವರ ಸಿದ್ಧಾಂತ ಅರ್ಧ ಉಪಚಾರ ಬಸ್ತಿಯಿಂದ, ಮತ್ತೆ ಮಹರ್ಷಿ ಧನ್ವಂತರಿ ಮತ್ತು ಮಹರ್ಷಿ ಸುಶ್ರುತ್ ಅವರ ಸಿದ್ಧಾಂತ ಹೇಳುತ್ತೆ ಅರ್ಧ ಉಪಚಾರ ರಕ್ತ ಮೋಕ್ಷಣದಿಂದ. ರಕ್ತ ಮೋಕ್ಷಣದಿಂದ ಎಲ್ಲ ಉಳುಕುಗಳನ್ನು ಆಚೆ ತೆಗೆದ್ಬಿಡ್ತೀವಿ. ಮತ್ತೆ ಬಸ್ತಿಯಿಂದ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಚಕ್ರವನ್ನು ಸರಿ ಮಾಡಿಬಿಡ್ತೀವಿ. ಮತ್ತೆ ಯಾವಾಗ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಚಕ್ರ ಸರಿ ಹೋಗ್ಬಿಡುತ್ತೋ ಅವಾಗ ತಂದೆ ತಾನೇ ಹೃದಯ, ವಿಶುದ್ಧಿ, ಆಜ್ಞೆ, ಭ್ರುಕುಟಿ, ಸಹಸ್ರ ಎಲ್ಲ ಸರಿ ಹೋಗ್ಬಿಡುತ್ತೆ. 72,72,10,201 ನಾಡಿಗಳು, ಅಷ್ಟಚಕ್ರ, ನವದ್ವಾರ, ಪಂಚ ಮಹಾಭೂತ, ಪಂಚ ಪ್ರಾಣ, ಪಂಚ ಉಪಪ್ರಾಣ, ಪಂಚಕೋಶ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಅಂತಃಕರಣ, ಚತುಷ್ಷಷ್ಟ್ಯ, 37 ಟ್ರಿಲಿಯನ್ ಸೆಲ್ಸ್ ಎನರ್ಜೈಸ್ ಆಗ್ಬಿಡುತ್ತೆ. ದೇಹ ದೇವಾಲಯ ಶಿವಾಲಯ ಆಗ್ಬಿಡುತ್ತೆ. ಇದೊಂದು ಪೂರ್ತಿ ಕ್ರಮವಾಗಿದೆ. ಹಾಗಾದ್ರೆ ಬಸ್ತಿ ಮತ್ತೆ ರಕ್ತ ಮೋಕ್ಷಣ ಇದು ವಾತದ ಉಪಚಾರವಾಗಿದೆ. ಅದಕ್ಕೆ ನಾನು ಪ್ರತಿ ಸಲ ಏನು ಹೇಳೋದು ಅಂತಂದ್ರೆ, ಈ ಅಲೋಪತಿಯವರಿಗೆ, ಈ ಅವಿವೇಕಿ ಜನಗಳಿಗೆ ಯಾರು ಅರ್ಥ ಮಾಡಿಸೋದು? ಆಕ್ಚುಲಿ ಅವ್ರಿಗೆ ಗೊತ್ತೇ ಇಲ್ಲ ಈ ವಾತ ಎಲ್ಲಿಂದ ಆಗತ್ತೆ ಅಂತ. ಅವ್ರನ್ನ ಕೇಳಿ ಈ ನೋವು ಯಾಕೆ ಅಂತ, ಅವ್ರು ಸೀದಾ ಹೇಳ್ತಾರೆ ಏನಂತಂದ್ರೆ, ನಿಮ್ಗೆ ಯೂರಿಕ್ ಆಸಿಡ್ ಜಾಸ್ತಿ ಆಗಿದೆ, ನಿಮ್ಮ RS-CRP ಜಾಸ್ತಿ ಆಗಿದೆ, ನಿಮ್ಮ ಇನ್ಫ್ಲಮೇಷನ್ ಜಾಸ್ತಿ ಆಗಿದೆ, ನಿಮ್ಮ ಪೇನ್ ಮಾರ್ಕರ್ಸ್ ಜಾಸ್ತಿ ಆಗಿದೆ. ಅದಕ್ಕೆ ಏನು? ಅರೆ, ಪೇನ್ ಮಾರ್ಕರ್ಸ್ ಜಾಸ್ತಿ ಆಗಿರೋದು ನಮಗೆ ಕಾಣಿಸ್ತಾ ಇದೆ ಅಪ್ಪ, ಆದ್ರೆ ಜಾಸ್ತಿ ಆಗಿದ್ದು ಹೇಗೆ ಹೇಳಿ? ಅವಾಗ ಹೇಳ್ಬೋದು, ನಮ್ಮಪ್ಪಂಗೆ ಇದು ಗೊತ್ತಿಲ್ಲ. ನಿಮ್ಮ ಎಲ್ಲರ ಅಪ್ಪನೇ ಈ ಮಹರ್ಷಿ ಚರಕ್, ಸುಶ್ರುತು, ಧನ್ವಂತರಿ, ಪತಂಜಲಿ ಅವರದ್ದು ಕೇಳಿಸ್ಕೊಳ್ಳಿ. ಅವ್ರು ಬರ್ದ್ರನ್ನ ಓದ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಅಲ್ಲ, ಈ ಹುಚ್ಚರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಆಮೇಲೆ ಈ ಪೇನ್ ಕಿಲ್ಲರ್ಸ್, ಸ್ಟೀರಾಯ್ಡ್, ಈ ಬಯೋಲಾಜಿಕಲ್ಸ್ ಕೊಡ್ತಾನೆ ಇರ್ತಾರೆ. ಈ ಮನುಷ್ಯರ ಜೊತೆ ಇದು ಕ್ರೂರತೆ ಮಾಡ್ತಾರೆ. ನಾನು ಇದನ್ನ ಕ್ರೂಯಲ್ಟಿ ಅಂತ ಹೇಳ್ತಾರೆ. ವೈಲೆನ್ಸ್, ಇದು ಆತ್ಮಘಾತವಾಗಿದೆ. ಇದು ನೋವಿಗೆ ಉಪಚಾರ. ಸರಿ ಹೇಳಿ, ನಿಮ್ಮಲ್ಲಿ ಇರೋರಲ್ಲಿ ಎಷ್ಟು ಜನಕ್ಕೆ ನೋವು ಇದೆ? ಅದು ಇರ್ಬೋದು ಎಲ್ಲಾದ್ರೂ, ಇಡೀ ದೇಹದಲ್ಲಿ, ಕಾಲಲ್ಲಿ, ಮೊಣಕಲ್ಲಲ್ಲಿ, ಬೆನ್ನಲ್ಲಿ, ಎಲ್ಲಾ ಕಡೆ ನೋವು ಇರಬಹುದು. ಪೂರ್ತಿ ಶರೀರದಲ್ಲಿ ತಲೆನೋವನ್ನ ಸಂಭಾಳಿಸಿದ್ರೆ ನಾವು ಎಲ್ಲನೂ ಸಂಭಾಳಿಸಬಹುದು. ಆಗ ತಲೆನೋವೊಂದನ್ನ ಬಿಟ್ಟು ಬೇರೆ ತರ ನೋವು ಎಷ್ಟು ಜನರಿಗಿದೆ ಇಲ್ಲಿ? ಸ್ವಲ್ಪ ಕೈ ಎತ್ತು ನೋಡಿ, ಕೈನ ಅಲ್ಲಾಡಿಸಿ, ಸ್ವಲ್ಪ ನನಗೂ ಅರ್ಥ ಆಗ್ಬಿಡ್ಲಿ ಎಷ್ಟು ಜನಕ್ಕೆ ಆ ನೋವಿದೆ ಇಲ್ಲಿ ಅಂತ. ಇಲ್ಲಿ ನೋಡಿ, ಫುಲ್ ಸ್ಟಾಕ್ ಅಲ್ಲಿ ಇದಾರೆ, ಹೋಲ್ಸೇಲ್ ನಲ್ಲಿ. ನಡೀರಿ ಎಲ್ಲರೂ ನಿಮಗೋಸ್ಕರ ಒಂದ್ಸಲ ಚಪ್ಪಲಿ ತಟ್ಕೊಂಡ್ಬಿಡಿ. ಇದ್ರ ಅರ್ಥ ಏನು ಅಂತ ಕೇಳ್ಬಿಡಿ. ನೋವಿದೆ ಅಂದ್ರೆ ಕೈ ತಟ್ಟಿ ಅಂತ ಹೇಳ್ತಾರೆ. ಅರೆ, ಕೈ ತಟ್ಟೋದ್ರಿಂದ ನೋವು ದೂರ ಆಗುತ್ತೆ. ಜೋರಾಗಿ ಚಪ್ಪಲಿ ತಟ್ಟೋದ್ರಿಂದ ಒಳಗಿರೋ ಎನರ್ಜಿ ಎಚ್ಚೆತ್ಕೊಂಡ್ಬಿಡುತ್ತೆ. ರಿಲ್ಯಾಕ್ಸ್.
ಈಗ ಈ ನೋವು ಯಾಕೆ? ನೋವು ಹೇಳುತ್ತೆ ವಾತ ಜಾಸ್ತಿ ಆಗಿ, ವಾತ ಯಾಕೆ ಜಾಸ್ತಿ ಆಯ್ತು? ಮೂಲಾಧಾರದಲ್ಲಿ ಗಡ್ಬಡಿ ಆಗಿದ್ದಕ್ಕೋಸ್ಕರ. ಬಸ್ತಿ ತಗೊಳ್ಳಿ ಒಂದು. ಎರಡನೇದು ಇನ್ನೊಂದು ಉಪಾಯ ಮಾಡಿ. ಎರಡನೇದು ಬ್ರಹ್ಮಚರ್ಯ ಪಾಲನೆಯನ್ನ ಮಾಡಿ. ಹೆಚ್ಚಿನ ಭೋಗ ವಿಲಾಸತೆಯಿಂದ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಚಕ್ರದಲ್ಲಿ ಗಡ್ಬಿಡಿ ಆಗ್ಬಿಡುತ್ತೆ. ಎರಡನೇದು, ಜಾಸ್ತಿ ಊಟವನ್ನು ಮಾಡಲೇಬೇಡಿ, ಕಡಿಮೆ ಊಟವನ್ನು ಮಾಡಿ. ಯಾರಿಗೆ ಜಾಸ್ತಿ ನೋವಿದೆಯೋ ಮೊದಲು 3 ದಿನ ಉಪವಾಸ ಮಾಡಿ ವಾರದಲ್ಲಿ, ಆಮೇಲೆ 2 ದಿನ, ಆಮೇಲೆ 1 ದಿನ. 1 ವಾರದಿಂದ ಹಿಡಿದು 1 ತಿಂಗಳ ಒಳಗೆ ಎಲ್ಲರ ನೋವು ಸರಿ ಹೋಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಇದು ನನ್ನ ಎಕ್ಸ್ಪೀರಿಯನ್ಸಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಚಿಕ್ಕ ಮಾತಲ್ವ ಇದು? 1 ತಿಂಗಳು ಬ್ರಹ್ಮಚರ್ಯನ ಪಾಲನೆ ಮಾಡಿ ಆಮೇಲೆ ಹಿಂದೆ ಮುಂದೆ ಜೀವನ ತುಂಬಾ ಇದೆ. ಯಾಕೆ ಟೆನ್ಷನಲ್ಲಿದ್ದೀರಾ? ಆಮೇಲೆ ಹೊಟ್ಟೆ ಜಾಸ್ತಿ ಭಾರಿ ಆಗೋದ್ರಿಂದ ತಪ್ಪಿಸ್ಬಿಡಿ. ಲೈಟಾಗಿ ತಿನ್ನಿ. ಯಾವುದನ್ನ ಕಾನ್ಸ್ಟಿಪೇಷನ್ ಆಗುತ್ತೋ ಆ ವಸ್ತುಗಳನ್ನ ತಿನ್ನೋಕೆ ಹೋಗ್ಬಿಡಿ. ಮತ್ತೆ ಶರೀರದಲ್ಲಿ ಹುಳುಕುಗಳು ಇರಲೇಬಾರ್ದು. ಅದಕ್ಕೆ ಗೋಕೃ ನೀರು ಕುಡಿಸ್ತೀವಿ, ಗೋಧನರ್ಕನ ಕುಡಿಸ್ತೀವಿ. ಆಗೋದ್ರಿಂದ ಈ ಗೋಕೃ ಇದ್ರ ನೀರು ಕುಡಿಯೋದ್ರಿಂದ ಮತ್ತೆ ಗೋಧನರ್ಕ ನೀರು ಕುಡಿಯೋದ್ರಿಂದ ಎಲ್ಲ ಪೇನ್ ಮಾರ್ಕರ್ಸ್ ಇದೆಯಲ್ಲ, ಈ ಎಲ್ಲ ಮಾರ್ಕರ್ಸ್ ರಿಲೀಸ್ ಆಗಿಬಿಡುತ್ತೆ ಬಾಡಿಯಿಂದ. ಕಪಾಲಭಾತಿ ಪ್ರಾಣಾಯಾಮ ಮಾಡಿ, ಆಮೇಲೆ ಅನುಲೋಮ ವಿಲೋಮನ ಮಾಡಿಸ್ತೀವಿ. ಆಮೇಲೆ ಎಲ್ಲ ಇಲ್ಲಿ ಥೆರಪಿಯನ್ನ ಮಾಡಿಸ್ತೀವಿ ನಾವು. ನಿದ್ರೆ ಪೂರ್ತಿ ಆಗಬೇಕು. 6 ಗಂಟೆಗಳ ನಿದ್ರೆ ಪೂರ್ತಿ ಆಗಲೇಬೇಕು. ಆಹಾರ, ನಿದ್ರೆ, ಬ್ರಹ್ಮಚರ್ಯ, ಇದು 3 ಆಧಾರ. 3ನ್ನ ಸರಿ ಇಟ್ಕೊಳ್ಳಿ ಸಾಕು. ಶ್ಲೋಕ ಆಯುರ್ವೇದದ ಸಿದ್ಧಾಂತ. ಆಹಾರ, ನಿದ್ರೆ, ಬ್ರಹ್ಮಚರ್ಯ. ಜೀವನ 3 ಕಂಬಗಳ ಮೇಲೆ ನಿಂತಿದೆ. 3 ಪಿಲ್ಲರ್ಸ್ ಆಗಿದೆ ಹೆಲ್ತ್. ಇದು 3. ಈಗ ನೋಡಿ, ಮೂಲ ಬಂಧವನ್ನು ಹಾಕಿಕೊಂಡು ಆಮೇಲೆ ಬಾಹ್ಯ ಪ್ರಾಣಾಯಾಮ ಮಾಡ್ಕೊಳ್ಳಿ. ಆಮೇಲೆ ಉಡ್ಯಾನ ಬಂಧನ ಕೂಡ ಆಗ್ಬೇಕು. ತುಂಬಾ ಚಿಕ್ಕ ಮಾತಿದಲ್ವಾ? ಹೊಟ್ಟೆ ಕ್ಲೀನ್ ಆಗಿ ಇಟ್ಕೋಬೇಕು ಅಷ್ಟೇ. ಅದಕ್ಕೆ ಬಸ್ತಿ ಕೊಡ್ತೀವಿ, ಸಾಮಾನ್ಯ ಎನಿಮಾ ಕೊಡ್ತೀವಿ, ಆಮೇಲೆ ಮೆಡಿಕೇಟೆಡ್ ಎನಿಮಾ ಕೊಡ್ತೀವಿ. ಮೆಡಿಕೇಟೆಡ್ ಬಸ್ತಿ, ಆಮೇಲೆ ಅಕ್ಯುಪ್ರೆಷರ್, ಅಕ್ಯುಪಂಕ್ಚರ್, ಇವೆಲ್ಲ ವಸ್ತುಗಳು ಸಹಯೋಗಿಯಾಗಿದೆ. ಮೂಲ ಏನಂದ್ರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಚಕ್ರ. ಇದನ್ನ ಕಪಾಲಭಾತಿ ಮಾಡ್ತೀವಿ. ಆಮೇಲೆ ಸ್ವಲ್ಪ ಹೊತ್ತು ಅನುಲೋಮ ವಿಲೋಮ ಮಾಡಿ. ಇದರಿಂದ ಬಲಗಡೆಯಿಂದ ಎಡ, ಎಡಗಡೆಯಿಂದ ಪಿಂಗ್ಲ, ಮಧ್ಯದಿಂದ ಸುಷ್ಣುಮ, ನಾಡಿ ಎಲ್ಲ ಶುದ್ಧವಾಗ್ಬಿಡುತ್ತೆ. ಹಾಗಾದ್ರೆ ವಾತ ಉಟ್ಕೊಳ್ಳುತ್ತೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಚಕ್ರದಲ್ಲಿ ಗಡ್ಬಿಡಿ ಆದಾಗ. ಮತ್ತೆ ಪಿತ್ತ ಉಟ್ಕೊಳ್ಳುತ್ತೆ ಇಲ್ಲಿಂದ ನೋಡಿ, ಈ ಭಾಗದಿಂದ. ಇದರಲ್ಲಿ ಮಣಿಪುರ ಚಕ್ರ ಗಡ್ಬಡಾಗಿರುತ್ತೆ. ಜಾಸ್ತಿ ಖಾರ, ಕರಿದ ಪದಾರ್ಥ, ಜಾಸ್ತಿ ಬಿಸಿ ಇರೋದು, ಉತ್ತೇಜಕ ಆಹಾರ ತಗೊಳ್ಳಿಂದ್ರ ಉತ್ತೇಜಕ ಆಹಾರ ಮತ್ತೆ ಉತ್ತೇಜಕ ವಿಚಾರ, ಇದು ಪಿತ್ತನ ಜಾಸ್ತಿ ಮಾಡಿಬಿಡುತ್ತೆ. ನೋಡಿ, ಇದು ತುಂಬಾನೇ ಸಿಂಪಲ್ ಆಗಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನೀವು ಇದಕ್ಕೆ ಬರೀ ವೀಟೋಗ್ರಾಸ್, ಅಲೋವೆರಾ, ಸೋರೆಕಾಯಿ ತಗೊಳ್ಳಿ ಸಾಕು. ಅವಿಪತ್ತಿಕರ ಚೂರ್ಣ ಮುಕ್ತಾಶುಕ್ತಿಗೆ ತಗೊಳ್ಳಿ, ಕಾಮದೂದ ಮುಕ್ತಾಶುಕ್ತಿ, ಮೋತಿಪಿಷ್ಟಿ ತಗೊಳ್ಳಿ, ಸ್ವಲ್ಪ ವಾಟರ್ ಮಡ್ ಥೆರಪಿ ಮಾಡ್ಕೊಳ್ಳಿ, ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ ಅಷ್ಟೇ. ಪಿತ್ತ ಸರಿ ಹೋಗ್ಬಿಡುತ್ತೆ. ತುಂಬ ಚಿಕ್ಕ ಮಾತಿದು. ಲಿವೋಗ್ರಿಟ್, ಲಿವಾಮೃತವನ್ನು ತಗೊಳ್ಳಿ, ಪೂರ್ತಿ ಪಚನ ತಂತ್ರ ಸರಿ ಹೋಗ್ಬಿಡುತ್ತೆ. ಕಫ ಇಲ್ಲಿಂದ ಜಾಸ್ತಿ ಆಗಿಬಿಡುತ್ತೆ, ಅಲ್ಲಿಂದ ಜಾಸ್ತಿಯಾಗಿ ಇಲ್ಲಿ 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 ಮತ್ತೆ ಇಲ್ಲಿ ಎಲ್ಲ ಕಡೆ ಆವರಿಸ್ಕೊಂಡ್ಬಿಡುತ್ತೆ. ವಾತ ಪೂರ್ತಿ ಶರೀರನ ಆವರಿಸ್ಕೊಂಡ್ಬಿಡುತ್ತೆ. ಪಿತ್ತ ಕೂಡ ಪೂರ್ತಿ ಶರೀರವನ್ನು ಆವರಿಸ್ಕೊಡುತ್ತೆ. ಆವಾಗಲೇ BP ಜಾಸ್ತಿ ಆಗೋದು. ಪಿತ್ತ ಜಾಸ್ತಿ ಆಗೋದ್ರಿಂದ ಸ್ಕಿನ್ ಪ್ರಾಬ್ಲಮ್ಸು ಶುರು ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ನಿಮಗೆ ಗೋಧನರ್ಕ್, ನೀಮ್, ಧರ್ಮಗ್ರಿಟ್, ಆರೋಗ್ಯವಟಿ, ಕಾಯಕಲ್ಪೋಟಿ, ಸೋರೋಗ್ರಿಟ್, ಮಿಲನೋಗ್ರಿಟ್, ಬೇರೆ ಬೇರೆ ಪ್ರಕಾರಗಳ ಲೇಪ. ಇದು ಸಿಂಪ್ಟೊಮೆಟಿಕ್ ಆಗಿದೆ, ತಾತ್ಕಾಲಿಕವಾಗಿದೆ. ಒಳಗಡೆಯಿಂದ ಸರಿ ಮಾಡಬೇಕಾಗಿದೆ ಶರೀರವನ್ನು. ಪಿತ್ತವನ್ನು ಪ್ರಶಮನ ಮಾಡ್ತೀವಿ, ರಕ್ತದ ಶುದ್ಧೀಕರಣವನ್ನು ಮಾಡ್ತೀವಿ. ಪಿತ್ತ ಜಾಸ್ತಿ ಆಗೋದ್ರಿಂದ ತುಂಬಾ ಉಪದ್ರ ಆಗಿಬಿಡುತ್ತೆ. ಪಲ್ಪಿಟೇಷನ್ ಹೈ ಆಗಿಬಿಡುತ್ತೆ, BP ಜಾಸ್ತಿ ಆಗಿಬಿಡುತ್ತೆ, ನಿದ್ರೆ ಬರೋದಿಲ್ಲ, ಮನಸ್ಸಿಗೆ ಶಾಂತಿ ಇರೋಲ್ಲ, ಸ್ಥಿರವಾಗಿರುತ್ತೆ. ಕಫ ಇದಂತೂ ದೊಡ್ಡ, ಈ ಶರೀರದಲ್ಲಿ ಎಷ್ಟೊಂದು ಗಂಟುಗಳು ಇದೆಯೋ, ಲಯಪೋಮ ಇದೆಯೋ, ಮೇಲೆ ಬೆನೈನ್ ಮೆಲಿಗ್ನೆಟ್ ಗಂಟುಗಳಿದೆಯೋ, ಎಷ್ಟು ದಪ್ಪಗಿದ್ದೀರೋ, ಎಷ್ಟೊಂದು ಪ್ರಮಾದಗಳಿರ್ತಾವೋ,
ಇದರಿಂದ ಏನಾಗುತ್ತೆ ಗೊತ್ತಾ, ಕಫ ಜಾಸ್ತಿ ಆಗ್ಬಿಡುತ್ತೆ. ಕಫ ಏನು ಬರೀ ಒಂದು ಏನ್ ಹೇಳ್ತಾರಲ್ಲ, ಅದು ಬರೀ ಒಂದು ಪ್ರತಿಶತ ಒಂದು ಸ್ಥೂಲ ವಿಕಾರವಾಗಿದೆ. ಆಮೇಲೆ ಕಫ ಇಲ್ಲಿ ಜಮೆ ಆಗತ್ತೆ ಕಿವಿಯನ್ನು ಹಾಳು ಮಾಡ್ಬಿಡುತ್ತೆ. ಅವಾಗ ಅದು ಕಣ್ಣಲ್ಲಿ ಜಮೆ ಆದ್ರೆ ಕಣ್ಣನ್ನು ಹಾಳು ಮಾಡ್ಬಿಡುತ್ತೆ, ಮನ್ಸಲ್ಲಿ ಜಮೆ ಆದ್ರೆ ಮನ್ಸನ್ನೇ ಹಾಳು ಮಾಡ್ಬಿಡುತ್ತದು. ಆಮೇಲೆ ಗಂಟ್ಲಲ್ಲಿ ಶೇಖರಣೆ ಆದ್ರೆ ಅವಾಗ ಥೈರಾಯ್ಡ್, ಪ್ಯಾರಾಥೈರಾಯ್ಡ್ ಈ ತರದೆಲ್ಲ ರೋಗಗಳು ಬರಕ್ ಶುರು ಆಗುತ್ತೆ. ಆಮೇಲೆ ಲಂಗ್ಸ್ ಅಲ್ಲಿ ಜಾಸ್ತಿ ಆಗ್ಬಿಟ್ರೆ ಅವಾಗ ನ್ಯೂಮೋನಿಯಾ, ಆಸ್ತಮಾ, ಕಫ್, ಕೋಲ್ಡ್, ಸೈಕ್ರೋಡೈಸಿಸ್, ಲಂಗ್ ಫೈಬ್ರೋಸಿಸ್ ಈ ತರ ಎಲ್ಲ ತರದ ಉಪದ್ರವಗಳನ್ನ ಹುಟ್ಟಾಕ್ಬಿಡುತ್ತೆ ಇದು. ಆಮೇಲೆ ಎಲ್ಲ ಕಡೆ ಈ ಶರೀರದಲ್ಲಿ ಈ ಕಫ ಜಾಸ್ತಿ ಆಗ್ತಾ ಹೋದ್ರೆ ಆಮೇಲೆ ಬೇರೆ ಬೇರೆ ಬಾಡಿಯಲ್ಲಿ ಒಂದು ಸಿಸ್ಟ್ ತರ ಒಂದು ಟೆಂಡೆನ್ಸಿ ಹುಟ್ಟಾಕೊಳ್ಳುತ್ತೆ. ಅವಾಗ ಈ ಕಫ ಯಾವಾಗ ಜಾಸ್ತಿ ಆಗುತ್ತೋ ಆಗ ಕ್ಷಿಪ್ತ ಮೂಡ್ ಚಿತ್ತ ಆಗ್ಬಿಡುತ್ತೆ, ಏನು ಗೊತ್ತಾಗೋದಿಲ್ಲ. ಅವಾಗ ಮನುಷ್ಯನಿಗೆ ಮೊದಲಂತೂ ಏನು ಹೊಳೆಯೋದೇ ಇಲ್ಲ. ಆಮೇಲೆ ಹೊಡೆದ್ರು ಕೂಡ ಆಮೇಲೆ ಅಧರ್ಮ ಪಾಪ ಪುಣ್ಯ ಶುಭ ಅಶುಭ, ಒಳ್ಳೇದು ಕೆಟ್ಟದು, ಒಳ್ಳೇದ್ರಲ್ಲಿ ಮನಸ್ಸು ಆಗೋದೇ ಇಲ್ಲ, ಕೆಟ್ಟತನದಿಂದ ಮನಸ್ಸು ಈಚೆ ಬರೋದು ಇಲ್ಲ. ನಡೆಯಿರಿ ಬನ್ನಿ, ಈಗ ಅನುಲೋಮ ವಿಲೋಮ ಮಾಡೋಣ. ಕಫದ ನಿವೃತ್ತಿಗೋಸ್ಕರ 10 ಉಪಾಯಗಳನ್ನ ಮಾಡ್ಕೋತೀವಿ. ಹೇಗೆ ವಾತದ ನಿವೃತ್ತಿಗೋಸ್ಕರ ಬೇರೆ ಬೇರೆ 10 ಉಪಾಯಗಳನ್ನ ಹೇಳ್ತಾ ಇದ್ದೀನಲ್ವಾ, ಹೀಗೆ ಕಫದ ನಿವೃತ್ತಿಗೋಸ್ಕರ ಲಂಗ್ಬಸ್ತಿ, ಖಜೂರ ಕಲ್ಪ, ಕಫದ ನಿವೃತ್ತಿಗೋಸ್ಕರ ಗಂಡೂಷ್, ಈ ಅಲೋವೆರಾ 100 ಗ್ರಾಮ, 10 ಗ್ರಾಮ ಹಳದಿ, 10 ಗ್ರಾಮ ಅಮೃತದ ಎಲೆ, 2 ಗ್ರಾಮ್ ಉಪ್ಪು. ಇದನ್ನ ತಗೊಂಡು ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿಬಿಡಿ. ಸ್ವಲ್ಪನೇ ಅಲೋವೆರಾನೇ ನೀರು ಬಿಡುತ್ತೆ, ಅದರಲ್ಲೇ ಮಾಡ್ಕೊಳ್ಳಿ. ಇಲ್ಲ ನೀವು ಒಂದು 20-25 ಗ್ರಾಮ್ ನೀರು ಮಿಕ್ಸ್ ಮಾಡ್ಕೊಳ್ಳಿ, 20-25 ml. ಇದನ್ನ ಚೆನ್ನಾಗಿ ಕ್ರಶ್ ಮಾಡಿ ಆಮೇಲೆ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಮೇಲೆ ಸೋಸ್ಬಿಡಿ. ಆಮೇಲೆ ಗಾರ್ಗಲ್ ಮಾಡ್ಕೊಳ್ಳಿ. ವರ್ಷದಿಂದ ಕೆಟ್ಟೋಗಿರೋ ಗಂಟ್ಲು, ಯಾರದು ಸ್ವರ ನಿಂತು ಹೋಗಿತ್ತು, ಯಾರದು ಮಾತು ನಿಂತು ಹೋಗಿತ್ತು, ಅವ್ರನ್ನ ನಾವು ಸರಿ ಮಾಡಿಬಿಟ್ಟಿದೀವಿ. ಇದಕ್ಕಿಂತ ಒಳ್ಳೆ ಗಾರ್ಗಲ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಇದು ತುಂಬಾ ಫ್ರೆಶ್ ಮಾಡ್ಬಿಡುತ್ತೆ ನಿಮ್ಮನ್ನ. ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ. ಈ ತರ ಚಿಕ್ಕ ಪುಟ್ಟ ವಿಷಯಗಳನ್ನ ನೀವು ಮನೇಲಿ ಮಾಡ್ಕೋಬೋದಲ್ಲ. ಅಮೃತನ ಪಾಟಲ್ಲಿ ಹಾಕೊಳ್ಳಿ, ಅಲೋವೆರಾ ಪಾಟಲ್ಲಿ ಹಾಕಿ, ಹಳದಿ ಮತ್ತೆ ಶುಂಠಿ ಪಾಟಲ್ಲಿ ಬೆಳೆಸಿ, ಗಿಲೋಯ್ ತುಳಸಿ. ಈಗ ಪ್ರತಿ ಮನೆಯ ಅಂಗಣದಲ್ಲಿ ನಾನು ಅಭಿಯಾನ ಶುರು ಮಾಡಿಬಿಟ್ಟಿದ್ದೀನಿ. ಇನ್ನೊಂದು ವರ್ಷ 2 ವರ್ಷದಲ್ಲಿ ಇದು ಪೂರ್ತಿ ಆಗ್ಲೇಬೇಕು. ಪ್ರತಿ ಮನೆಯ ಪಾಟ್ ನಲ್ಲಿ ಕಮ್ಮಿ ಅಂದ್ರೆ 10-20 ಔಷಧಿಗಳು, ವನಸ್ಪತಿ ಬೆಳೆದಿರಬೇಕು. ಎಲ್ಲ ವಾಸ್ತುದೋಷ ಕೂಡ ಸರಿಯಾಗ್ಬಿಡುತ್ತೆ ನಿಮ್ಮೊಂದು. ಬನ್ನಿ ಈಗ ಅನುಲೋಮ ವಿಲೋಮ ಮಾಡ್ಕೊಳ್ಳೋಣ. ಈಗ ಗಂಟಲಿನ ಗಾರ್ಗಿಲ್ ಬಗ್ಗೆ ಹೇಳಿದೆ ನಿಮ್ಗೆ. ಆಮೇಲೆ ನಶನ ದಿನ ಮಾಡಿ. ಯಾರಿಗೆ ಕಫ್ಕೊಂಡಿದೆ ಅವರು, ಮತ್ತೆ ಯಾರಿಗೆ ಇಲ್ವೋ ಅವರು. ಮತ್ತೀಗ ನನಗೆ ವಾತ ಇಲ್ಲ, ಪಿತ್ತ ಇಲ್ಲ, ಕಫನೂ ಇಲ್ಲ. ಆದ್ರೆ ಈಗ ಊಟದಲ್ಲಿ ಏನಾದ್ರು ತೊಂದರೆ ಆಗ್ಬಿಟ್ರೆ, ಯಾಕಂದ್ರೆ ಯಾತ್ರೆಯಲ್ಲಿ ಆ ಕಡೆ ಹೋಗ್ತಾ ಇರ್ತೀವಿ, ಅವಾಗ ಏನಾದ್ರು ಗಡಬಡಿ ಆಗ್ಬಿಡುತ್ತಲ್ವಾ, ಅವಾಗೇನು ಏನ್ ಮಾಡ್ಬೇಕಾಗತ್ತೆ ಹೇಳಿ? ಅವಾಗ ಬಸ್ತಿ ತಗೊಂಡ್ಬಿಡಿ. ಆಮೇಲೆ ಇನ್ನೇನ್ ಮಾಡೋದು, ನಸ್ಯ ಮಾಡ್ಕೊಂಡ್ಬಿಡಿ. ಮತ್ತಿನ್ನೇನು ಮಾಡೋಕ್ಕಾಗತ್ತೆ ಹೇಳಿ? ಸ್ವಲ್ಪನೇ ನಿಮ್ಮ ದಿನಚರಿ ಏನಿರುತ್ತೆ ಅದನ್ನ ತಕ್ಷಣ ಟ್ರ್ಯಾಕಿಗೆ ತಗೊಂಡ್ಬಂದ್ಬಿಡಿ, ಸರಿ ಹೋಗ್ಬಿಡ್ತೀರಾ. ನೀವೇನ್ ಮಾಡ್ತೀರಾ ಹೇಳಿ? ಸ್ವಲ್ಪನೇ ಗಡಿಬಿಡಿ ಇದ್ರೆ ಸಾಕು, ಬಾಡಿಯಲ್ಲಿ ಜೀವನದ ಗಡಿ ಟ್ರ್ಯಾಕಿಂದ ಇಳಿದು ಬಿಡುತ್ತೆ. ಆಮೇಲೆ ಇಳಿತಾನೆ ಇರುತ್ತೆ. ತಕ್ಷಣ ಸಂಭಾಳಿಸ್ಕೊಳ್ಳಿ. ಮೊದಲು ಏನ್ ಮಾಡಿ ಅಂತಂದ್ರೆ, ಅಸಾವಧಾನಿಯನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಪ್ರಯತ್ನವನ್ನು ಪಡಿ. ಮತ್ತೆ ಹೇಗೆ ಅಸಾವಧಾನಿ ದೂರ ಆಗುತ್ತೋ ತಕ್ಷಣವೇ ನೀವು ಸಾವಧಾನ ಆಗ್ಬಿಡಿ. ಯಾರಿಗೆಲ್ಲ ಕಫ್ ಕೋಲ್ಡ್ ಇದೆಯೋ ಡೈಲಿ ಮಾಡಿ. ಯಾರಿಗೆ ಕಫ್ ಕೋಲ್ಡ್ ಇಲ್ವೋ ಅವ್ರು ವಾರದಲ್ಲಿ 1 ಬಾರಿ ನಸ್ಯ ಮಾಡಿ ಸಾಕು. ನಸ್ಯ ಮಾಡೋದ್ರಿಂದ ಕಫ ರೋಗ, ಕುಂಜರ ಮಾಡೋದ್ರಿಂದ ಪಿತ್ತ ರೋಗ, ಮತ್ತು ಉಪವಾಸ ಮಾಡೋದ್ರಿಂದ ವಾತ ರೋಗ ಯಾವತ್ತೂ ಬರೋದೇ ಇಲ್ಲ. ಹಾಗಾಗಿ ವಾರದಲ್ಲಿ 1 ಸಲ ಉಪವಾಸ ಮಾಡಲೇಬೇಕು. ವಾರದಲ್ಲಿ 1 ಸಲ ನಸ್ಯ ಮಾಡಿ, ವಾರದಲ್ಲಿ 1 ಸಲ ಕುಂಜರ ಮಾಡಿ. ಜೀವನ ಪೂರ್ತಿ ಸ್ವಸ್ಥರಾಗಿರ್ತೀರಾ. ಚಿಕ್ಕ ಚಿಕ್ಕ ಮಂತ್ರಗಳಾಗಿವೆ ಇವು. ಈಗ ಹೇಳ್ತಾರೆ, ಸ್ವಾಮೀಜಿ ನಾವಿಲ್ಲಿ 1 ವಾರ ತನಕಂತೂ ಇರ್ತೀವಿ, 7 ದಿನದಲ್ಲಿ ಸ್ವಲ್ಪ ಸರಿ ಹೋಗುತ್ತೆ. ಆದ್ರೂ ನೀವು ಸ್ವಲ್ಪ ಅಡಾಪ್ಟ್ ಮಾಡಲೇಬೇಕಲ್ವಾ ಹೆಲ್ದಿ ಲೈಫ್ ಸ್ಟೈಲನ್ನ. ಇಲ್ಲಾಂದ್ರೆ ಲೈಫ್ ಸ್ಟೈಲ್ ಡಿಸೀಸ್ ಆಗಿಬಿಡುತ್ತೆ. ನಸ್ಯ ಮಾಡ್ಕೊಂಬಿಡಿ. ಆಮೇಲೆ ಈ ಲಂಗ್ಸ್ ಅನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಹಾಲಲ್ಲಿ ಹಳದಿ, ಶಿಲಾಜಿ, ಚವನ್ಪ್ರಭಾ ಈ ತರ ಬೇರೆ ಬೇರೆ ತರದ ವಿಕಲ್ಪನ ಕೊಡ್ತೀವಿ. ದಿವ್ಯ ಪೇಯನ ಕುಡೀರಿ, ಚಾಯ್ ಬಿಡಿ, ದಿವ್ಯ ಪೇಯನ ಕುಡೀರಿ, ಶ್ವಾಸಾರಿ ಕುಡೀರಿ. ಬೇರೆ ಬೇರೆ ಪ್ರಕಾರಗಳ ಪೇಯನ ಹೇಳ್ಬಿಟ್ಟಿದೀವಿ ನಿಮಗೆ. ಹಾರ್ಟ್ ಪ್ರಾಬ್ಲಮ್ ಇದ್ರೆ ಅರ್ಜುನ್ ಚಾಲ್ ದಾಲ್ಚಿನ್ನಿ ತಗೊಳ್ಳಿ. ಹೊಟ್ಟೆ ಪ್ರಾಬ್ಲಮ್ ಇದ್ರೆ ಲಿವೋಗ್ರಿಡ್ ತಗೊಳ್ಳಿ. ಕಿಡ್ನಿ ಪ್ರಾಬ್ಲಮ್ ಇದ್ರೆ ರಿನೋಗಿಡ್ ತಗೊಳ್ಳಿ. ಇವೆಲ್ಲ ಸರ್ವಕಲ್ಪು. ಇದು ಸ್ವಲ್ಪ ಕೈಯಾಗಿದೆ. ಇವೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು. ಚಿಕ್ಕ ಚಿಕ್ಕ ವಿಷಯಗಳ ಮೇಲೆ ಧ್ಯಾನವನ್ನು ಕೊಡಿ. ಆವಾಗ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ದೂರ ಮಾಡ್ಕೋತೀರಿ. ಈಗ ನೋಡಿ, ನಾವು ಕಳೆದ 30 ವರ್ಷಗಳಲ್ಲಿ
ಮತ್ತೆ ಕಳೆದ 3 ವರ್ಷಗಳಲ್ಲಿ 30 ವರ್ಷಗಳಿಂದ ನಾವು ತುಂಬಾನೇ ಕೆಲಸ ಮಾಡಿದ್ದೀವಿ. ಮತ್ತೆ ಕಳೆದ 3 ರಿಂದ 5 ವರ್ಷಗಳಲ್ಲಿ ಅದರ ಸೈಂಟಿಫಿಕ್ ವ್ಯಾಲಿಡೇಷನ್ಗೋಸ್ಕರ ಕ್ಲಿನಿಕಲ್ ಕಂಟ್ರೋಲ್ ಟ್ರಯಲ್ ಕೂಡ ಮಾಡಿದ್ದೀವಿ. ನಾವುಗಳು ಬೇರೆ ಬೇರೆ ವಸ್ತುಗಳಿಗೋಸ್ಕರ ಬೇರೆ ಬೇರೆ ತರಹದ ಕ್ವಾತಗಳು, ಲಿವರ್ಗೋಸ್ಕರ, ಕಿಡ್ನಿಗೋಸ್ಕರ, ಲಂಗ್ಗೋಸ್ಕರ, ಹಾರ್ಟ್ಗೋಸ್ಕರ, ಸ್ಕಿನ್ಗೋಸ್ಕರ, ತಲೆಗೋಸ್ಕರ, ಇಮ್ಯುನಿಟಿಗೋಸ್ಕರ ಬೇರೆ ಬೇರೆ ಪ್ರಕಾರಗಳ. ಮತ್ತೆ ಕೆಲ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಅಪರ್ಚುನಿಟಿ ನೋಡ್ತಾರೆ, ಮತ್ತೆ ಅವಕಾಶವಾದಿಗಳು ಬೇಡದಿರೋ ವಸ್ತುಗಳನ್ನ ಮಾರ್ಕೆಟಿಗೆ ಹಾಕ್ತಾ ಇರ್ತಾರೆ, ಮತ್ತೆ ಜನಗಳನ್ನ ಮೂರ್ಖರನ್ನಾಗಿ ಮಾಡ್ತಾ ಇರ್ತಾರೆ. ನಾವು ಯಾವುದೇ ವಸ್ತುಗಳನ್ನ ಸೇಲ್ ಮಾಡೋದಕ್ಕೋಸ್ಕರ ಮಾಡ್ತಾ ಇಲ್ಲ, ಜನಗಳ ಪ್ರಾಣ ಉಳಿಸೋದಕ್ಕೋಸ್ಕರ ನಾವು ವಸ್ತುಗಳನ್ನ ತಯಾರು ಮಾಡ್ತಾ ಇದ್ದೀವಿ. ವ್ಯಾಪಾರಗೋಸ್ಕರ ಅಲ್ಲ, ಉಪಚಾರ ಮತ್ತು ಉಪಕಾರದ ಭಾವನೆಯಿಂದ ಪೂರ್ತಿ ದೇಶ ನಮ್ಮ ಪರಿವಾರ ಅಂತ ಅನ್ಕೊಂಡು ನಾವು ನಿಮ್ಗೋಸ್ಕರ ಮಾಡ್ತಾ ಇದ್ದೀವಿ. ಅದರ ಹಿಂದೆ ಒಂದು ತುಂಬಾನೇ ದೊಡ್ಡ ತಂತ್ರ ಇದೆ, ಅದರ ಹಿಂದೆ ಒಂದು ದೊಡ್ಡ ವಿಚಾರಣೆ ಇದೆ, ಒಂದು ಸಿದ್ಧಾಂತ ಇದೆ, ಒಂದು ಅನುಸಂಧಾನ ಇದೆ. ಅದರ ಹಿಂದೆ ಒಂದು ತುಂಬಾ ದೊಡ್ಡ ಉದ್ದೇಶ ಇದೆ, ಒಂದು ಧ್ಯೇಯ ಇದೆ. ಬನ್ನಿ, ಈಗ ಸ್ವಲ್ಪ ಸಮಯ ನಿಮಗೆ ಅನುಲೋಮ ವಿಲೋಮ ಮಾಡಿಸ್ತೀವಿ. ಇದನ್ನು ಕೂಡ ನೀವು ಪ್ರಾರ್ಥನೆ ಜೊತೆಯಲ್ಲೇ ಮಾಡ್ಕೊಂಬಿಡಿ. ಬನ್ನಿ, ನಡೀರಿ, ಅನುಲೋಮ ವಿಲೋಮ ಮಾಡಿಸ್ತೀನಿ ನಿಮ್ಮ ಕೈಯಲ್ಲಿ. ಯಾರಿಗೆಲ್ಲ ಕಫ್ ಕೋಲ್ಡ್ ಇದೆಯೋ ನಸ್ಯ ಮಾಡ್ಕೊಳ್ಳಿ, ಲಂಗ್ ಬಸ್ತಿ ಮಾಡ್ಕೊಳ್ಳಿ, ದಿವ್ಯ ಪೇಯ ಕುಡಿಯಿರಿ. ಶ್ವಾಸಾರಿ ಕ್ವಾತದಲ್ಲಿ ನಾವು ಪಂಚಕುಲನ ಸೇರಿಸ್ತೀವಿ ತುಂಬಾ ಜಾಸ್ತಿ ಕೋಲ್ಡ್ ಕಫ ಇದ್ರೆ. ಆಮೇಲೆ ಶ್ವಾಸಾರಿ ವಟಿ, ಶ್ವಾಸಾರಿ ಪ್ರವಾಹಿ, ಶ್ವಾಸಾರಿ ಗೋಲ್ಡ್, ಆಮೇಲೆ ಅದರಲ್ಲಿ ಬ್ರೋಂಕೋಮ್, ಆಮೇಲೆ ಅದರಲ್ಲಿ ಇದು ಕರ್ಕ್ಯುಮಿನ್ ಗೋಲ್ಡ್, ಲಕ್ಷ್ಮೀ ವಿಲಾಸ, ಸಂಜೀವಿನಿ. ಮತ್ತೆ ಯಾರಿಗೆ ಕಫ ಕೋಲ್ಡ್ ಇದೆ ಅವರಿಗೆ ಲೇಪ ಮಾಡಿ ಇಲ್ಲಿ ಹಚ್ತೀವಿ. ಹಳದಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿಯ ದಿವ್ಯಧಾರ ಜೊತೆಯಲ್ಲಿ, ಇಕ್ಲಿಪ್ಟಿಸ್ ಎಲೆಗಳ ಜೊತೆಯಲ್ಲಿ, ಅಥವಾ ರೆಡಿಮೇಡ್ ಪತಂಜಲಿ ಬಾಂಬ್ನೇ ಇಲ್ಲಿ ಹಚ್ಚಿಬಿಡ್ತೀವಿ. ಕತ್ತಿನಿಂದ ಹಿಡಿದು ಇಲ್ಲಿ ಎದೆಯ ತನಕ ಹಚ್ಚಿಬಿಟ್ಟು ಆಮೇಲೆ ನಶ್ಯನ ಮಾಡಿಸ್ತೀವಿ. ಅದರ ಜೊತೆಯಲ್ಲಿ ಇದು ದಿವ್ಯಧಾರದ ಸ್ಟೀಮ್ ಕೂಡ ಕೊಡ್ತೀವಿ. ಮತ್ತು ಯಾರಿಗೆ ಕಫ ಕೋಲ್ಡ್ ಆಗುತ್ತೋ ಅವರಿಗೆ ಖಜೂರ್ ಕಲ್ಪ ಕೊಡ್ತೀವಿ. ತುಂಬ ಜಾಸ್ತಿ ಹಸಿವಾಯ್ತು ಅಂತಂದರೆ ಸ್ವಲ್ಪ ಕಡಲೆ ಎಷ್ಟು ಹೇಳಿ, 50 ಗ್ರಾಮ್, 25 ಗ್ರಾಮ್, 25-50 ಗ್ರಾಮ್ ದಾಳಿಂಬೆ, 100-200 ಗ್ರಾಮ್ ತನಕ ಪಪೀತ. ಮಿಕ್ಕಿದಂತೆ ಏನೂ ಕೊಡಲ್ಲ ನಾವು. ಮತ್ತೆ ಯಾರದ್ದು 80-90% ಈ ಲಂಗ್ಸ್ ಏನಿದೆ, ಒಂದು ಉತ್ತರಾಖಂಡದಿಂದ ಒಬ್ಬರು ಪತಿ ಪತ್ನಿ ಬಂದಿದ್ರು. ಉತ್ತರಾಖಂಡ UPಯಿಂದ ಇಲ್ಲ ಉತ್ತರಾಖಂಡಿಂದ ಬಂದಿದ್ರು. ಹೇಳಿದ್ರು ನನ್ನ 80% ಲಂಗ್ಸ್ನ ಕತ್ತರಿಸ್ಬಿಟ್ಟಿದ್ರು, ಹಾಳಾಗಿ ಹೋಗಿತ್ತು ಅಂತ. ನಾನು 2 ವರ್ಷಗಳ ತನಕ ನೀವೇನು ಹೇಳಿದ್ರು ನಾನು ಹಾಗೇನೆ ಮಾಡಿದೆ. ನನ್ನ ಕತ್ತರಿಸಿರೋ ಲಂಗ್ಸು ವಾಪಸ್ ಗ್ರೋ ಆಯಿತು, ಮತ್ತೆ 100% ನಾರ್ಮಲ್ ಆಗೋಯ್ತು ಅಂತ. ಇದು ತುಂಬಾ ದೊಡ್ಡ ಘಟನೆ ಆಗಿದೆ. ಹಾಗೇನೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ 1/4 ಲಿವರ್ನೇ ಜೋಡಿಸೋದು. ಯಾರ್ದು ಕತ್ತರಿಸ್ತಾರೋ 1/4 ಅಷ್ಟೇ ಕತ್ತರಿಸ್ತಾರೆ. ಯಾರಿಗೆ ಜೋಡಿಸ್ಬೇಕು, ಜೋಡಿಸಾದ್ಮೇಲೆ ನಾರ್ಮಲ್ ಸೈಜಿಗೆ ಬಂದ್ಬಿಡುತ್ತದೆ ಆಟೋಮೆಟಿಕ್ ಆಗಿ ವಿದಿನ್ 6 months. ಹೀಗೇನೆ 1-2 ವರ್ಷದಲ್ಲೇ ಯಾರದ್ದು ಲಂಗ್ಸ್ 80% ಕತ್ತರಿಸಿದವರು ಅದು ಕೂಡ ಗ್ರೋ ಆಗಿ ಮತ್ತೆ ನಾರ್ಮಲ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಮಿಕ್ಕಿದೆಲ್ಲ ನಿಮ್ದೇನು ಚಿಕ್ಕ ಪುಟ್ಟ ಇದೆಯೋ ಅದೆಲ್ಲ ಹಾಗೆ ಸರಿ ಹೋಗ್ಬಿಡುತ್ತೆ. ಯಾಕಂದ್ರೆ ಕೊರೋನಾದ ಅಂಶ ಕೂಡ ನಿಮ್ಮಲ್ಲಿ ಇನ್ನೂ ಇದೆ, ಅದನ್ನ ಅನುಭವಿಸ್ತಾ ಇದ್ದೀರಾ. ಕಫ್ ಕೋಲ್ಡ್ ಯಾವುದೇ ತರ ಇರಲಿ, ಈ ವಾತಪಿತ್ತದ ಕಫ ಮತ್ತು ಇದರ ಕಾಂಪ್ಲಿಕೇಶನ್ಸ್, ಇದರ 100% ಸೊಲ್ಯೂಷನ್ ಏನು ಅಂತಂದ್ರೆ ಯೋಗ. ತುಂಬ ಜಾಸ್ತಿ ಹೊತ್ತು ಮಾಡಬೇಕಾಗತ್ತೆ, ಪ್ರಾಣಾಯಾಮ ಮಾಡಬೇಕಾಗತ್ತೆ. ಪ್ರಾಣಾಯಾಮಗಿಂತ ದೊಡ್ಡದಾಗಿ ಲಂಗ್ಸ್ಗೋಸ್ಕರ ಬೇರೆ ಯಾವ ತತ್ವ ಕೂಡ ಇಲ್ಲ. ಮತ್ತು ಪ್ರಾಣಾಯಾಮವನ್ನು ಗುರು ಭಗವಂತನ ಶರಣಾಗತಿಯಲ್ಲಿ ಗುರುವಿನ ಜೊತೆ ಭಗವಂತನ ಜೊತೆ ಏಕಾತ್ಮ ಹೋಗಿ ಮಾಡ್ಕೋಬೇಕು. ಈಗಂತೂ ನಾನು ಫಿಸಿಕಲ್ ಬೆನಿಫಿಟ್ಸ್ ನ ಬಗ್ಗೆ ಮಾತಾಡ್ತಾ ಇದ್ದೆ, ಮೆಂಟಲ್ ಇಮೋಷನಲ್ ಬೆನಿಫಿಟ್ಸ್ ಬಗ್ಗೆನೆ. ಯೋಗದಿಂದ ನೀವು ಅತೀಂದ್ರ ಜ್ಞಾನಶಕ್ತಿ, ಸಂವೇದನ ಸಾಮರ್ಥ್ಯ, ವಿದ್ಯಾ, ವಿಭೂತಿ, ಐಶ್ವರ್ಯದಲ್ಲಿ ಯುಕ್ತರಾಗಿ ಬಿಡ್ತೀರಾ. ಯೋಗ ಅಂತೂ ಅತೀಂದ್ರಿಯವಾಗಿದೆ, ಜಗತ್ತನ್ನು ಸಂಪರ್ಕ ಮಾಡುವಂತ ಸಾಧನ ಮತ್ತು ಸಾಧನೆ. ಅತೀಂದ್ರಿಯ ಜ್ಞಾನ, ಅತೀಂದ್ರಿಯ ಬಲವನ್ನು ಪಡ್ಕೋತೀರಾ ನೀವು. ಶ್ಲೋಕ ಮತ್ತು ಸಾಧನೆ. ಪರಂ ಸಮಾಧಾನ. ಯೋಗಕ್ಕಿಂತ ದೊಡ್ಡ ಯಾವುದೇ ಸಮಾಧಾನ ಇಲ್ಲ, ಯೋಗಕ್ಕಿಂತ ದೊಡ್ಡ ಯಾವುದೇ ಬಲವಿಲ್ಲ. ಬಲ್ ನಹಿ ಹೈ ನ ಯೋಗಾತ್ ಪರಂ ಧನಂ. ಇದರಿಂದಾನೆ ಎಲ್ಲ ಪ್ರಕಾರಗಳ ಧನ, ಐಶ್ವರ್ಯ, ಅಂತಸ್ತು ಎಲ್ಲನೂ ಸಿಕ್ಬಿಡುತ್ತೆ. ಅರ್ಥ ಆಯ್ತಾ? ಬನ್ನಿ, ಅನುಲೋಮ ವಿಲೋಮವನ್ನು ಬಿಡದೆ ಮಾಡ್ತಾ ಇರಿ. ಪೂರ್ತಿ ಅಂತರ್ಮುಖಿಯಾಗಿ, ಏಕಾಗ್ರಚಿತ್ತರಾಗಿ, ಪ್ರಸನ್ನ ಚಿತ್ತರಾಗಿ ಮಾಡ್ತಾ ಇರಿ. ಯೋಗವನ್ನು ನೀವು ತಿಳ್ಕೊಳ್ಳಿ, ಆಮೇಲೆ ಯೋಗವನ್ನು ಮಾಡಿ, ಮತ್ತು ಯೋಗ ಯುಕ್ತರಾಗ್ಬಿಟ್ಟು, ರೋಗ ಮುಕ್ತರಾಗ್ಬಿಟ್ಟು, ಅಜ್ಞಾನದಿಂದ, ಅಶ್ರದ್ಧೆಯಿಂದ, ಅಕರ್ಮಣ್ಯತೆಯಿಂದ, ಪ್ರಮಾದದಿಂದ, ಪರಾಧೀನತೆಯಿಂದ, ಎಲ್ಲ ಪ್ರಕಾರಗಳ ದುರ್ಬಲತೆಯಿಂದ ಮುಕ್ತರಾಗ್ಬಿಟ್ಟು, ಇದು 24 ಗಂಟೆಗಳ ಒಂದು ಸಾಧನೆಯಾಗಿದೆ.
ಸಮಗ್ರ ಜೀವನದ ಸಾಧನೆಯಾಗಿದೆ. ಯೋಗ ಯುಕ್ತರಾಗಬೇಕಾಗಿದೆ. ಪೂರ್ತಿ ಆತ್ಮಸಾಕ್ಷಿಯಾಗಿ ಮಾಡಿ. ಜಾಗೃತ ಸ್ವಪ್ನ ಸುಸ್ಥಿತಿಯಲ್ಲೂ ಕೂಡ ಯೋಗಯುಕ್ತರಾಗ್ಬಿಡಿ. ಈ ಯೋಗಮಯ ಯಾವಾಗ ಜೀವನವಾಗ್ಬಿಡುತ್ತಲ್ಲ ನಿಮ್ದು, ರೋಗಗಳಂತೂ ಗುಣ ಆಗ್ಬಿಡ್ತವೆ. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ವ್ಯಾಧಿಗಳ ಸಮಾಪ್ತಿ, ಸಮಾಧಿಯ ಪ್ರಾಪ್ತಿ. ಇದು ಯಾವುದೇ ಒಂದು ವ್ಯಕ್ತಿ ವಿಶೇಷದ ಅನುಷ್ಠಾನ ಅಲ್ಲ. ನಾವು ಸಪ್ತ ಋಷಿಗಳ ಸಂತಾನವಾಗಿದ್ದೇವೆ. ನಮ್ಮ DNA ಯಲ್ಲಿ ಋಷಿತ್ವ ಇದೆ, ಯೋಗ ಇದೆ. ನಾವು ಸ್ವಭಾವದಿಂದ ರೋಗಿ ಅಲ್ಲ. ನಾನು ಪ್ರತಿ ಸಲ ಹೇಳ್ತಾನೆ ಇರ್ತೀನಿ. ಈ ಯೋಗವನ್ನು ನಾವು ಒಂದು ವೇಳೆ ಪೂರ್ತಿಯಾಗಿ ಜೀವಿಸಿದ್ರೆ ಆಗ ತನದಲ್ಲಿ, ಇಲ್ಲವೇ ಮನಸ್ಸಿನಲ್ಲಿ, ಇಲ್ಲವೇ ಜೀವನದಲ್ಲಿ, ಆಹಾರ, ವಿಚಾರ, ವಾಣಿ, ವ್ಯವಹಾರ, ಸ್ವಭಾವ, ಸಂಬಂಧಗಳಲ್ಲಿ, ಆಚರಣೆಯಲ್ಲಿ ಯಾವುದೇ ದೋಷ ಲೇಷ ಮಾತ್ರ ಶೇಷವಾಗಿ ಉಳಿಯೋದೇ ಇಲ್ಲ. ಸಾಕು, ಯೋಗವನ್ನು ನೀವು ಪೂರ್ತಿ ಆತ್ಮಸಾಕ್ಷಿಯಾಗಿ ಮಾಡಿ. ಬನ್ನಿ, ಸತತವಾಗಿ ಯೋಗಯುಕ್ತರಾಗಿರಬೇಕು, ರೋಗ ಮುಕ್ತರಾಗಿರಬೇಕು, ದೋಷ ಮುಕ್ತರಾಗಿರಬೇಕು. ಇದು ಆತ್ಮ ಕಲ್ಯಾಣದ, ಲೋಕ ಕಲ್ಯಾಣದ, ವಿಶ್ವ ಕಲ್ಯಾಣದ ಸಾಧನೆಯಾಗಿದೆ. ಆತ್ಮ ಸಾಕ್ಷಾತ್ಕಾರ, ಆತ್ಮ ಉಪಚಾರ, ಆತ್ಮ ಅನುಶಾಸನ, ಸೆಲ್ಫ್ ಹೀಲಿಂಗ್, ಸೆಲ್ಫ್ ರಿಯಲೈಸೇಷನ್, ಕ್ಯಾಲ್ಕುಲೇಟಿವ್ ರಿಯಲೈಸೇಷನ್, ಸೆಲ್ಫ್ ಇನ್ಸ್ಪಿರೇಷನ್, ಸೆಲ್ಫ್ ಮೋಟಿವೇಶನ್, ಸೆಲ್ಫ್ ವಿಸ್ಡಮ್, ಆತ್ಮ ಜಯದ, ಆತ್ಮ ವಿಜಯದ, ಆತ್ಮ ಉತ್ಥಾನದ, ಆತ್ಮ ಉತ್ಕರ್ಷದ, ಆತ್ಮ ಸಂಯಮದ ಈ ಯೋಗ ಸಾಧನೆಯಲ್ಲಿ ನಾವು ಹೀಗೇನೆ ಸಮಾಹಿತ ಚಿತ್ತರಾಗ್ಬಿಟ್ಟು, ಏಕಾಗ್ರ ಚಿತ್ತರಾಗ್ಬಿಟ್ಟು, ಗುರು ಭಗವಂತನ ಶರಣಾಗತಿಯಲ್ಲಿ ಯಾವಾಗ ಯೋಗಾಭ್ಯಾಸವನ್ನು ಮಾಡ್ತೀವಲ್ಲ, ಮೊದಲನೇ ಬೆರಳನ್ನು ಹಣೆ ಮೇಲೆ ಇಡಿ, ಮಿಕ್ಕಿದ 3 ಬೆರಳುಗಳು ಕಣ್ಣಿನ ಮೇಲೆ. ದೀರ್ಘವಾದ ಅಭ್ಯಾಸ, ದೀರ್ಘವಾದ ಯೋಗ ಸಾಧನೆಗಳು. ಕಿವಿಯನ್ನು ಹೆಬ್ಬೆರಳಿನಿಂದ ಮುಚ್ಚಿ, ಮುಖವನ್ನು ಮುಚ್ಚಿಬಿಡಿ. ಓಂಕಾರದ ನಾದ ನಾಸಿಕದಿಂದ ಆಗ್ಬಿಡುತ್ತೆ. ಆಮೇಲೆ ಯೋಗ ಮಾಡ್ತಾ ಮಾಡ್ತಾ ಅನಂತ ಬ್ರಹ್ಮನ ಜೊತೆ ಏಕಕರರಾಗ್ಬಿಡ್ತೀವಿ. ಮೂಲಾಧಾರದಿಂದ ಹಿಡಿದು ಸಹಸ್ರಾರದ ತನಕ ಒಂದೊಂದು ಚಕ್ರದಲ್ಲಿ ಧ್ಯಾನವನ್ನು ಮಾಡ್ತಾ 8 ಸಲ ಮಾಡಿ ನೋಡಿ. ನೀವು ಮೂಲಾಧಾರ ಶಕ್ತಿಯ ಕೇಂದ್ರವಾಗಿದೆ. ಸ್ವಾಧಿಷ್ಠಾನ ಅಶುದ್ಧಿಗಳನ್ನು ದೂರ ಮಾಡುವಂತ ಕೇಂದ್ರವಾಗಿದೆ. ಮಣಿಪುರ ಇಡೀ ಶರೀರಕ್ಕೆ ಪೋಷಣವನ್ನು ಕೊಡುವಂತ ಕೇಂದ್ರವಾಗಿದೆ. ಶಾರೀರಿಕ ಪೋಷಣ ಮಣಿಪುರ ಚಕ್ರದಲ್ಲಿ ಸಿಗುತ್ತೆ. ಮತ್ತೆ ಭಾವನಾತ್ಮಕ ಪೋಷಣೆ, ಇಮೋಷನಲ್ ಡೆಫಿಷಿಯನ್ಸಿ, ಅದು ಹೃದಯ ಚಕ್ರದಿಂದ ದೂರ ಆಗುತ್ತೆ. ಫಿಸಿಕಲ್ ಡೆಫಿಷಿಯನ್ಸಿ ಮಣಿಪುರ ಚಕ್ರದಿಂದ. ವಿಶುದ್ಧಿ ಚಕ್ರ ಇದು ಸಂಯಮದ ಕೇಂದ್ರವಾಗಿದೆ. ಆಜ್ಞಾ ಚಕ್ರ ಆತ್ಮ ಜ್ಯೋತಿಯದ್ದು, ಯೋಗ ಜ್ಯೋತಿಯದ್ದು. ಈ ಯೋಗ ಜ್ಯೋತಿಯಿಂದ ಆಮೇಲೆ ಇದು ಈ ಭ್ರುಕುಟಿ, ಇದರಿಂದ ಮತ್ತೆ ಈ ಆತ್ಮಜ್ಯೋತಿ ಮತ್ತು ಸಹಸ್ರಾರದಲ್ಲಿ ಬ್ರಹ್ಮಜ್ಯೋತಿ ಜಾಗೃತವಾಗಿಬಿಡುತ್ತೆ. ಆಜ್ಞಾ ಚಕ್ರ ಯೋಗ ಜ್ಯೋತಿಯ ಇಡ, ಪಿಂಗ, ಸುಷುಮ್ನಾದ ಸಂಗಮವಾಗಿದೆ. ಆಮೇಲೆ ಇಲ್ಲಿ ಆತ್ಮಜ್ಯೋತಿಯಿಂದ ಭ್ರುಕುಟಿ ಮತ್ತೆ ಬ್ರಹ್ಮರಂಧ್ರದಲ್ಲಿ ಈ ಬ್ರಹ್ಮಜ್ಯೋತಿ ಪರಮಾತ್ಮನ ಏನು ಜ್ಯೋತಿ ಇದೆ, ಅನಂತ ಪ್ರಕಾಶವಾಗಿದೆ. ಅದರ ಜೊತೆಲಿ ನಾವು ಏಕಕಾರರಾಗ್ಬಿಡ್ತೀವಿ. ಒಂದೊಂದು ಚಕ್ರದಲ್ಲಿ ನಾವು ಹೀಗೆ ಒಂದು ಸಲ ಧ್ಯಾನ ಮಾಡ್ತಾ ಮಾಡ್ತಾ ಈ ಭ್ರಾಮರಿ ನಾದ ಯೋಗವನ್ನು ಮಾಡಬೇಕು. ಅಷ್ಟಚಕ್ರ ಜಾಗೃತವಾಗಿಬಿಡುತ್ತೆ. ದೇಹ ದೇವಾಲಯ ಶಿವಾಲಯ ಆಗ್ಬಿಡುತ್ತೆ. ಆಗ ವ್ಯಾಧಿಗಳು ಕಳೆದೋಗ್ಬಿಡುತ್ತೆ. ವ್ಯಾಧಿಯ ಸಮಾಪ್ತಿ ತುಂಬಾ ಸಾಮಾನ್ಯ ಘಟನೆ ಆಗಿದೆ. ಆವಾಗ ಸಮಾಧಿಯ ಪ್ರಾಪ್ತಿಯ ಕಡೆಗೆ ನೀವು ಮುಂದುವರಿತೀರಾಗ.
ಹೀಗೆ ಒಂದೊಂದು ಚಕ್ರದಲ್ಲಿ ಧ್ಯಾನ ಮಾಡ್ತಾ ನಿಮ್ಮ ಶಕ್ತಿಯ ಆರೋಹಣ ಮಾಡಿಕೊಂಡು ಯೋಗ ಉತ್ಥಾನದ ಸಾಧನೆ, ಆರೋಹಣದ ಸಾಧನೆ, ಜೀವನದಲ್ಲಿ ಸತತ ಆರೋಹಣ ಸಿಗುವಂತಾಗಬೇಕು, ಉತ್ಕರ್ಷತೆ ಸಿಗಬೇಕು. ಮೂಲಾಧಾರದಿಂದ ಹಿಡಿದು ಸಹಸ್ರಾರದ ತನಕ ಮತ್ತೆ ಒಂದೊಂದು ಚಕ್ರದಲ್ಲಿ ಭ್ರಾಮರಿಯ ನಂತರ ಉದ್ರಿತ ಪ್ರಾಣಾಯಾಮ ಮಾಡ್ತಾ ಇರೋಣ. ಮೂಲಾಧಾರದ ಚಕ್ರದಿಂದ ಶಕ್ತಿಯ ಊರ್ಧ್ವ ಆರೋಹಣ ಉತ್ಕ್ರಮಣ ಆಗ್ತಾ ಇದೆ. ಈಗ ಮೂಲಾಧಾರದ ನಂತರ ಸ್ವಾಧಿಷ್ಠಾನದ ಧ್ಯಾನ, ಮಧ್ಯದಲ್ಲಿ ದೀರ್ಘವಾದ ಶ್ವಾಸವನ್ನು ಹೇಳ್ಕೊತಾ ಇರಿ. ಮಣಿಪುರ ಚಕ್ರದಲ್ಲಿ ಧ್ಯಾನ, ಭಾವ ಸಮಾಧಿ, ಸಂಕಲ್ಪ ಸಮಾಧಿ, ಸಂಕಲ್ಪ ಸಿದ್ಧಿ. ಸಂಕಲ್ಪದಿಂದ ಮಾತ್ರನೇ ಪೂರ್ತಿ ಸಮಾಧಾನ ಆಗುತ್ತೆ, ಸಮಾಹಿತವಾಗ್ಬಿಡುತ್ತೆ.
ಈಗೆಲ್ಲ ಮೌನರಾಗಿ ಕಂಪ್ಲೀಟ್ ಸೈಲೆನ್ಸ್. ಸ್ವಲ್ಪ ಹೊತ್ತು ಕೈಗಳನ್ನ ಮೊಣಕಾಲ ಮೇಲೆ ಇಟ್ಕೊಳ್ಳಿ, ಮೆರುದುಂಡ ಸೀದಾ ಇಟ್ಕೊಳ್ಳಿ. ಮತ್ತೆ ಪೂರ್ತಿ ಸಹಜವಾಗಿ, ಪೂರ್ತಿ ಮೌನದಲ್ಲಿ, ಪೂರ್ತಿ ನಿರವತೆಯಲ್ಲಿ ಆತ್ಮವಿಶ್ಲೇಷಣೆ, ಆತ್ಮಚಿಂತನೆ. मैं नित्य शब्द बुद्ध मुक्त स्वभाव सच्चिदानंद स्वरूप शिव स्वरूप ज्योतिष स्वरूप आत्मा शिवो शिव हम ब्रह्मास्मि तत्त्वमसि प्रज्ञानं ब्रह्मयम् आत्मा चिदानंद रूप शिवो शिव. ಇದು ಸಮಾಧಿ ಯೋಗವಾಗಿದೆ. ನಮ್ಮ ಶರೀರ, ಇಂದ್ರಿಯ, ಮನಸ್ಸು, ಪ್ರಾಣ, ಬುದ್ಧಿ, ಚಿತ್ತ, ಚೇತನ, ವಿಚಾರ, ಭಾವ, ಸಂವೇದನೆಗಳ ಸಾಧ. योगानुशासनम योगशित वृत्ति निरोध तदा दृष्टि स्वरूप व्यवस्थानम हो गए. तो वृत्तियां उठी उधर नहीं गई, वृत्ति सारूप्यम इतरत्र नहीं हो गई. ಅಭ್ಯಾಸದಿಂದ, ವೈರಾಗ್ಯದಿಂದ ಏನು ಮಾಡಬೇಕು, ಯಾರು ಹೇಗೆ ಜೀವನ ಮಾಡಬೇಕು ಹಾಗೆ ಜೀವಿಸಬೇಕು. ಅಲ್ಲೇನಾದ್ರೂ ಬೇರೆ ತರ ಮಾತು ಬಂತು ಅಂದ್ರೆ ಅಲ್ಲಿಂದ ನಿಮ್ಮನ್ನು ನೀವು ಆಚೆ ಕಳಿಸ್ಕೋಬೇಕು. ಅದರಲ್ಲಿ ರಾಗ, ಅದರಲ್ಲಿ ಆಸಕ್ತಿ ಬೇಡ. ಭಗವಂತನಲ್ಲಿ ಅನನ್ಯ ಶ್ರದ್ಧೆ. ಈಶ್ವರ ನಿಧಾನ ತೀವ್ರ ಸಂವೇಗನ ಆಸನ್ನ ತತ್ಪ್ರತಿಷೇಧಾರ್ಥ ಏಕತತ್ವಾಭ್ಯಾಸ. ಸಾತ್ವಿಕ ವಿಚಾರದ ಆಲಂಬನೆ ಮಾಡಿಕೊಂಡು ಭಗವಂತನ ಸ್ತುತಿ, ಪ್ರಾರ್ಥನೆ, ಉಪಾಸನ ಮಾಡ್ತಾ ಮಾಡ್ತಾ ಸುವಿಚಾರ ಸಮಾಧಿ. ಮತ್ತೆ ಯಾವಾಗ ಭಗವಂತನ ಅನಂತ ಜ್ಞಾನ, ಅನಂತ ಸಾಮರ್ಥ್ಯದಲ್ಲಿ ಮುಳುಗಿ ಹೋಗ್ತೀರಾ ಆವಾಗ ನಿರ್ವಿಚಾರ ಸಮಾಧಿ. ಒಳ್ಳೆಯ ಮಂತ್ರಗಳ, ಬೀಜ ಮಂತ್ರಗಳ, ಶ್ಲೋಕಗಳ, ಸ್ವಾಧ್ಯಾಯಗಳ, ಗುರುವಚನಗಳ, ಶಾಸ್ತ್ರವಚನಗಳ ಆಶ್ರಯವನ್ನು ತಗೊಂಡ್ಬಿಟ್ಟು ನಿಮ್ಮ ಚಿತ್ತವನ್ನು ಸಮಾಹಿತ ಮಾಡಿಬಿಟ್ರೆ ಅದಕ್ಕೆ ಹೇಳ್ತಾರೆ ಸಬೀಜ ಸಮಾಧಿ. ಅದಾದ್ಮೇಲೆ ಒಳಗಿನ ಎಲ್ಲ ವಿಕಾರ ಬೀಜಗಳು ನಷ್ಟ ಆಗಿಬಿಡುತ್ತೆ. ನಿರ್ಬೀಜ ಸಮಾಧಿ, ಸಹಜ ಸಮಾಧಿ, ಸಹಜ ಯೋಗ, ಜೀವನ್ಮುಕ್ತಿಯ ಅವಸ್ಥೆ ನಮಗೆ ಉಪಲಬ್ಧ ಆಗ್ಬಿಡುತ್ತೆ. ಇದರಲ್ಲಿ ಧ್ಯಾನದ ತುಂಬಾ ದೊಡ್ಡ ಭೂಮಿಕೆ ಇದೆ. तपस्याध्यायेश प्रधानानि क्रियायोग कहो या यम नियमासन प्राणायाम प्रत्याहार धारणा ध्यान समाधि अष्टवंगानि योगांग अनुष्ठानात् अशुद्धि क्षय ज्ञान दीप्ति आविवेक ख्याति. ಕ್ರಿಯಾಯೋಗದ ಇಲ್ಲ ಅಷ್ಟಾಂಗ ಯೋಗದ ಅನುಷ್ಠಾನ, ತಪ, ಓಂಕಾರಕ್ಕಿಂತ ಯಾವುದೇ ದೊಡ್ಡ ಜಪ ಇಲ್ಲ, ಪ್ರಾಣಾಯಾಮಕ್ಕಿಂತ ಯಾವುದೇ ದೊಡ್ಡ ತಪ ಇಲ್ಲ. प्रणवादि पवित्राणाम जप मोक्ष शास्त्राणाम अध्ययनम. प्रणवादि पवित्र नामों का जप मोक्ष, ಶಾಸ್ತ್ರ ವಚನದ ಆಶ್ರಯ ಮತ್ತೆ ಭಗವಂತನ ಆಶ್ರಯ, ಇದೇ ಕ್ರಿಯಾಯೋಗವಾಗಿದೆ. ಆದ್ರೂ ಕೂಡ ಯಾರ್ದಾದ್ರೂ ಚಿತ್ತ ತುಂಬಾನೇ ಅವ್ಯವಸ್ಥಿತವಾಗಿದೆಯೋ, ಚಂಚಲವಾಗಿದೆಯೋ, ಆಗ ಕಪಾಲಭಾತಿ, ಅನುಲೋಮ ವಿಲೋಮ ಮಾಡ್ತಾ ಮಾಡ್ತಾ ಧ್ಯಾನ ಮಾಡಬಹುದು ಸಹಜತೆಯೊಂದಿಗೆ. ಸಕ್ರಿಯ ಧ್ಯಾನ, ಕ್ರಿಯಾಯೋಗ. ಮತ್ತೆ ನೈಷ್ಕರ್ಮ ಧ್ಯಾನ, ನಿರ್ವಿಚಾರ, ನಿರ್ವಿಕಲ್ಪ, ನಿರ್ಬೀಜ ಧ್ಯಾನ. यतो वाचा निवर्तन्ते अप्राप्य मनसा सा बुद्धिश्च विचिष्टति तामाहु परमां गति. ಯಾವುದೇ ಚಕ್ರದಲ್ಲಿ ವಿಶೇಷವಾದ ಧಾರಣಾ, ಧ್ಯಾನ, ಸಮಾಧಿ, ಸಂಯಮ, ಪ್ರಜ್ಞಾಲೋಕಪೂರ್ವಕ ಧ್ಯಾನ, ಪ್ರತಿಪ್ರಸವ ಧ್ಯಾನ,
ಸಂಸಾರದ ಎಲ್ಲ ಗುಣಗಳಿಂದ ತಮ್ಮನ್ನು ತಾವೇ ಅತೀತ, ಗುಣಾತೀತ, ಭಾವಾತೀತ ಅನುಭವ ಮಾಡಿಕೊಳ್ಳೋದು. ಗುಣಾತೀತ, ಭಾವಾತೀತ ಧ್ಯಾನ ಮತ್ತು ಕುಂಡಲಿನಿ ಧ್ಯಾನ ಈಗ ನಾವು ಹೇಳ್ತಾ ಇದ್ದೀವಿ ಮತ್ತು ನೀವು ಕಲಿಸ್ತಾ ಇದ್ದೀವಿ. ಒಂದೊಂದು ಚಕ್ರದಿಂದ ಆಗತ್ತೆ, ಮೂಲಾಧಾರದಿಂದ ಸಹಸ್ರಾರದ ತನಕ. ಇದೇ ಹಠಯೋಗವಾಗಿದೆ, ಇದೇ ಕುಂಡಲಿನಿ ಯೋಗವಾಗಿದೆ. ಧ್ಯಾನದ ಸಮಯದಲ್ಲಿ ಕೂಡ ಪ್ರಾಣಾಯಾಮ ಮಾಡಬಹುದು. ಬೇಕಾದ್ರೆ ಕಪಾಲಭಾತಿ ಮಾಡ್ಕೊಳ್ಳಿ, ಇಲ್ಲ ಶ್ವಾಸಗಳ ಮೇಲೆ ಧ್ಯಾನ ಮಾಡಿ. ಅದೆಷ್ಟು ಸೂಕ್ಷ್ಮವಾಗಿರ್ಬೇಕು ಅಂತಂದ್ರೆ ಅದರ ಧ್ವನಿ ಹೊರಗಡೆ ಬರಲೇಬಾರ್ದು. ನೋಡಿ, ಹಿಂದ್ಗಡೆ ಯಾರೋ ಒಬ್ರು ತುಂಬಾನೇ ಸದ್ದು ಮಾಡ್ತಾ ಇದ್ದಾರೆ, ಹಾಗೆಲ್ಲ ಮಾಡಬಾರ್ದು. ಶಬ್ದ ಇರಬಾರ್ದು. ನೋ ನಾಯ್ಸ್, ಕಂಪ್ಲೀಟ್ ಸೈಲೆನ್ಸ್. ಹಾಗೆ ಮಾಡಬೇಕು. ಬೇಕಾದ್ರೆ ಶ್ವಾಸಗಳ ಜೊತೆ ಅಂತರ್ಮುಖಿ ಆಗ್ಬಿಡಿ. ಅದಕ್ಕೆ ಪ್ರಾಣ ಸಾಧನ ಹೇಳ್ತೀವಿ, ವಿಪಶ್ಯನ ಹೇಳ್ತೀವಿ, ಪ್ರೇಕ್ಷೆ ಹೇಳ್ತೀವಿ. ಇವೆಲ್ಲ ಕೇವಲ ಹೆಸರುಗಳಷ್ಟೇ. ಧ್ಯಾನದ, ಸಮಾಧಿಯ ವಿವಿಧ ಘಟಕಗಳಿವೆ. ಇಷ್ಟೊಂದು ದೀರ್ಘ, ಇಷ್ಟೊಂದು ಸೂಕ್ಷ್ಮವಾಗಿರ್ಬೇಕು ಅಂದ್ರೆ ಅನುಭೂತಿ ಕೂಡ ಬರಬಾರ್ದು, ಯಾರಿಗೂ ಗೊತ್ತಾಗ್ಲಬಾರ್ದು ಕೂಡ. ನಡೀತಾ ಇದೆ ಆ ಪ್ರಕ್ರಿಯೆ ಈಗ. ನೋಡಿ, ಎಷ್ಟೊಂದು ಪ್ರಶಾಂತ ವಾಹಿತಿಯನ್ನು ನಡೀತಾ ಇದೆ. ಪ್ರಶಾಂತ ಆತ್ಮನಾಗಿ ಮಾಡಿ, ಅಂತರ್ಮುಖಿಯಾಗಿ ಮಾಡಿ, ಸ್ಥಿತಪ್ರಜ್ಞರಾಗಿ ಮಾಡಿ. ಇದು ಧ್ಯಾನದ ಬೇರೆ ಬೇರೆ ಸಾಧನೆ ಅಥವಾ ಬೇರೆ ಬೇರೆ ಆಯಾಮಗಳು ಅಥವಾ ಬೇರೆ ಬೇರೆ ಘಟಕಗಳನ್ನ ಹೇಳ್ತಾ ಇದ್ದೀವಿ. ಎರಡು ಕೈಗಳನ್ನ ಮೇಲೆತ್ಕೊಳ್ಳಿ. ಹೀಗೆ ನಮ್ಮ ಭಾವಚಿತನ ಖಂಡನೀಯವಾಗಬಾರ್ದು ಅಂತಂದ್ರೆ, ಯಾರಿಗೆ ಪ್ರಾಣಾಯಾಮದ ಜೊತೆ ಧ್ಯಾನ ಮಾಡಬೇಕು ಅಂತಂದ್ರೆ ಅವರು ಶ್ವಾಸದ ಜೊತೆ ಸೂಕ್ಷ್ಮಗತಿಯಲ್ಲಿ ಕಪಾಲಭಾತಿಯಲ್ಲಿ, ಭಸ್ತ್ರಿಕದಲ್ಲಿ ಅಥವಾ ಅನುಲೋಮ ವಿಲೋಮದಲ್ಲಿ ಮಾಡ್ತಿರ್ಬೇಕಾದ್ರೆ ಬೇರೆಯವ್ರಿಗೆ ಗೊತ್ತಾಗಬಾರ್ದು, ನಮಗೂ ಕೂಡ ಗೊತ್ತಾಗಬಾರ್ದು. बाह्यभ्यंतर स्तंभ वृत्तर देश काल संख्या भी परिदृष्टा दीर्घ सूक्ष्म होना चाहिए. ಹೀಗೆ